ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು JNM ಥಿಯರಿ ಎಕ್ಸಾಮಿನೇಷನ್ ಜುಲೈ ಆಗಸ್ಟ್ 2024 ನಡೆದ ಅನಾಟಮಿ, ಫಿಸಿಯಾಲಜಿ, ಮೈಕ್ರೋಬಯಾಲಜಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ನೀವು ಟೋಟಲ್ ನಿಮಗೆ 75 ಮಾರ್ಕ್ಸಿದ್ದು ಕ್ವಶನ್ ಪೇಪರ್ ಇರುತ್ತೆ. ಸೊ ಈ ಥರ ಕ್ವಶನ್ ಪ್ಯಾಟರ್ನ್ ಬರುತ್ತೆ. ಇಲ್ಲಿ ನೋಡ್ಬೋದು ಇಂಥ ಕ್ವಶನ್ಗಳು ಬಂದಿವೆ. ಈ ಕ್ವಶನ್ಸ್ಗಳನ್ನು ಆನ್ಸರ್ ನಾವು ಇಲ್ಲಿ ಮಾಡೋಣ. ಓಕೆ, ಫಸ್ಟಿಂದ ಆನ್ಸರ್ 1 by 1 ಮಾಡ್ತಾ ಹೋಗೋಣ. ಓಕೆ, ಗಿವ್ ದಿ ಮೀನಿಂಗ್ ಆಫ್ ಫಾಲೋಯಿಂಗ್ಸ್. ಸೊ ನಾವು ಮೀನಿಂಗ್ ಕೊಡಬೇಕು. 1 ಮಾರ್ಕ್ಸಿಗಿದ್ದಾವೆ. ಫಸ್ಟ್ ಏನಿದೆ ಇಲ್ಲಿ ಹೈಪರ್ ಸೆನ್ಸಿಟಿವಿಟಿ. ಸೊ ಹೈಪರ್ ಸೆನ್ಸಿಟಿವಿಟಿ ಮೀನಿಂಗ್ ನಾವು ಕೊಡಬೇಕು. ದಿಸ್ ರೆಫರ್ಸ್ ಟು ಆ್ಯನ್ ಎಕ್ಸಾಗರೇಟೆಡ್ ಆರ್ ಇನ್ಅಪ್ರೋಪ್ರಿಯೇಟ್ ಇಮ್ಯೂನ್ ರೆಸ್ಪಾನ್ಸ್ ಟು ಸಬ್ಸ್ಟೆನ್ಸ್ ದಟ್ ಈಸ್ ನಾರ್ಮಲಿ ಹಾರ್ಮ್ಲೆಸ್. ಅಂದರೆ ಇಲ್ಲಿ ಪರ್ಸನ್ ಇದ್ದಾನೆಲ್ಲ ಅವ್ನ ಇಮ್ಯೂನ್ ಸಿಸ್ಟಮ್ ಯಾವ ಥರ ಆ್ಯಕ್ಟ್ ಮಾಡ್ತಾಯಿದೆ, ಓವರ್ ಆ್ಯಕ್ಟ್ ಮಾಡ್ತಾಯಿದೆ ಅಥವಾ ಎಕ್ಸಾಗರೇಟೆಡ್ ರಿಯಾಕ್ಟ್ ಮಾಡ್ತಾ ಇದೆ, ಇನ್ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್ ಮಾಡ್ತಾ ಇದೆ ಟು ಸಬ್ಸ್ಟೆನ್ಸ್. ಓಕೆ, ಯಾವುದೇ ಒಂದು ಸಬ್ಸ್ಟೆನ್ಸ್ಗೆ ಇನ್ಅಪ್ರೋಪ್ರಿಯೇಟ್ ಇಮ್ಯೂನ್ ರೆಸ್ಪಾನ್ಸ್ ಮಾಡ್ತಾಯಿದೆ, ಜಾಸ್ತಿ ಇಮ್ಯೂನ್ ರೆಸ್ಪಾನ್ಸ್ ಮಾಡ್ತಾಯಿದೆ. ನಾರ್ಮಲ್ಲಿ ಹಾರ್ಮ್ಲೆಸ್ ಅಂದರೆ ಆ ಸಬ್ಸ್ಟೆನ್ಸ್ ನಮಗೆ ಹಾರ್ಮ್ಲೆಸ್ ಇದೆ, ಬಟ್ ಅದು ಕೂಡ ಏನು ಮಾಡ್ತಾಯಿದೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಾಯಿದೆ. ಲೈಕ್ ಡಸ್ಟ್, ಪೋಲೆನ್. ಓಕೆ, ಸೊ ಡಸ್ಟ್ ಅಥವಾ ಪೋಲೆನ್ ಗ್ರೀನ್ಸ್ ಇರ್ತಾವೆಲ್ಲ ಅಂಥವು ಕೂಡ ನಮಗೆ ಏನು ಮಾಡ್ತಾಯಿದೆ, ಹೈಪರ್ ಸೆನ್ಸಿಟಿವಿಟಿ ಮಾಡ್ತಾಯಿದೆ. ಓಕೆ, ಜಾಸ್ತಿ ರಿಯಾಕ್ಟ್ ಮಾಡ್ತಾಯಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಇಮ್ಯುನಿಟಿ. ಸೊ ಇಮ್ಯುನಿಟಿ ಮೀನಿಂಗ್ ನಾವು ಕೊಡಬೇಕು. ದಿಸ್ ರೆಫರ್ಸ್ ಟು ರೆಸಿಸ್ಟೆನ್ಸ್ ಆಫ್ ದಿ ಬಾಡಿ ಟು ಪ್ಯಾಥೋಜನ್ ಆ್ಯಂಡ್ ದೇರ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಥವಾ ಟಾಕ್ಸಿಕ್ ಪ್ರಾಡಕ್ಟ್ಸ್. ಓಕೆ, ಸೊ ನಮ್ಮ ಇಮ್ಯುನಿಟಿ ಅಂದರೆ ಅರ್ಥ ಏನು, ಇದೇನಿದೆ ಸರ್, ರೆಸಿಸ್ಟೆನ್ಸ್ ಆಫ್ ದಿ ಬಾಡಿ ಇದೆ ಟು ದಿ ಪ್ಯಾಥೋಜನ್. ಅಂದರೆ ಪ್ಯಾಥೋಜನ್ಸ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಗೆ ಇದು ರೆಸಿಸ್ಟೆನ್ಸ್ ಇದೆ. ಓಕೆ, ಇಟ್ ಈಸ್ ಅಪೋಸಿಟ್ ಟು ದಿ ಮೈಕ್ರೋ ಆರ್ಗ್ಯಾನಿಸಮ್. ಇದು ಏನಿದೆ ಸರ್, ನಮ್ಮ ಬಾಡಿದು ರೆಸಿಸ್ಟೆನ್ಸ್ ಇದೆ ಟು ದಿ ಪ್ಯಾಥೋಜನ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಗಳಿಗೆ ಏನು ಮಾಡುತ್ತೆ ಸರ್, ಇದು ಸ್ಟಾಪ್ ಮಾಡುತ್ತೆ, ಗ್ರೋ ಆಗೋಕ್ಕೆ ಬಿಡೋದಿಲ್ಲ, ಕಿಲ್ ಮಾಡುತ್ತೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಅಂದರೆ ಏನು. ಓಕೆ, ಸೊ ಮೀನಿಂಗ್ ಕೇಳ್ತಾ ಇದ್ದಾರೆ, ಎಕ್ಸ್ಟೆನ್ಷನ್ ಅಂದರೆ ಏನು. ಎಕ್ಸ್ಟೆನ್ಷನ್ ಈಸ್ ಅ ಜಾಯಿಂಟ್ ಮೂಮೆಂಟ್. ಹೌದು ಸರ್, ಇದೇನಿದೆ ಜಾಯಿಂಟ್ ಮೂಮೆಂಟ್ ಇದೆ. ದಟ್ ಇನ್ಕ್ರೀಸಸ್ ದಿ ಆ್ಯಂಗಲ್ ಬಿಟ್ವೀನ್ ಟೂ ಬಾಡಿ ಪಾರ್ಟ್ ಆರ್ ಬೋನ್. ಅಂದರೆ ಸೊ ಇಲ್ಲಿ ಯಾವ ಥರ ಮೂಮೆಂಟ್ ಮಾಡ್ತಾ ಇದ್ದೀವಿ, ಎರಡು ಬಾಡಿ ಪಾರ್ಟ್ ಇದ್ದಾವೆ ಅಲ್ಲ, ಅದ್ರ ನಡುವೆ ಆ್ಯಂಗಲ್ ಜಾಸ್ತಿ ಆಗ್ತಾ ಇದೆ. ಇಟ್ ಈಸ್ ಅಪೋಸಿಟ್ ಟು ದಿ ಫ್ಲೆಕ್ಷನ್. ಹೌದು ಸರ್, ಇದು ಏನಿದೆ ಅಪೋಸಿಟ್ ಟು ದಿ ಫ್ಲೆಕ್ಷನ್ ಇದೆ. ಸೊ ನಾವು ಇಲ್ಲೊಂದು ಡಯಾಗ್ರಾಮ್ ನೋಡಿದಾಗ, ಸೊ ಮೊದಲು ಒಂದು ವ್ಯಕ್ತಿ ಇದ್ದಾನೆ, ಅವನ ಹ್ಯಾಂಡ್ ಯಾವ ಥರ ಇದೆ, ಸೊ ಈ ಥರ ಇದೆ. ಓಕೆ, ಸೊ ಇದೇನಿದೆ ಫಿಂಗರ್ಸ್ ಇದ್ದಾವೆ. ಓಕೆ, ರಿಸ್ಟ್ ಇದೆ, ಕೈ ಇದೆ. ಸೊ ಇಲ್ಲಿ ಆ್ಯಂಗಲ್ ಏನಿದೆ ಕಡಿಮೆ ಇದೆ. ಓಕೆ, ಸೊ ಇಲ್ಲಿ ಆ್ಯಂಗಲ್ ಏಟಿದೆ ಸರ್, 60 ಇದೆ. ಸೊ ಇವಾಗ ಮೂಮೆಂಟ್ ಯಾವ ಥರ ಮಾಡ್ತಾ ಇದ್ದಾನೆ, ಈ ಕಡೆ. ಓಕೆ, ಈ ಹ್ಯಾಂಡ್ ಇದೆಲ್ಲ, ಆ ಮೂಮೆಂಟ್ ಯಾವ ಥರ ಮಾಡ್ತಾ ಇದ್ದಾನೆ, ಈ ಕಡೆ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಮೂಮೆಂಟ್ ಯಾವ ಥರ ಬಂತು ಸರ್, ಈ ಕಡೆ ಅವನ ಹ್ಯಾಂಡ್ ಮೂಮೆಂಟ್ ಬಂತು. ಓಕೆ, ಸೊ ಇಲ್ಲಿ ಏನಾಯಿತು, ಆ್ಯಂಗಲ್ ಜಾಸ್ತಿ ಆಗ್ತು. ಓಕೆ, ಆ್ಯಂಗಲ್ ಎಷ್ಟು ಬಂತು ಸರ್, 120 ಬಂತು ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಾಯಿತು, ಆ್ಯಂಗಲ್ ಜಾಸ್ತಿ ಆಯಿತು. ಇದನ್ನು ನಾವು ಏನಂತ ಹೇಳ್ತೀವಿ, ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮೀನಿಂಗ್ ಮ್ಯಾಸ್ಟಿಕೇಷನ್. ಮ್ಯಾಸ್ಟಿಕೇಷನ್ ಅಂದರೆ ಅದ್ರ ಮೀನಿಂಗ್ ಏನು. ಮ್ಯಾಸ್ಟಿಕೇಷನ್ ಈಸ್ ದ ಪ್ರೊಸೆಸ್ ಆಫ್ ಚೀವಿಂಗ್ ಫುಡ್. ಓಕೆ, ಮ್ಯಾಸ್ಟಿಕೇಷನ್ ಅಂದರೆ ಪ್ರೊಸೆಸ್ ಆಫ್ ಚೀವಿಂಗ್ ಫುಡ್ ವಿಚ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಡೈಜೆಷನ್. ಹೌದು ಸರ್, ಡೈಜೆಷನಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಅಂದರೆ ಮ್ಯಾಸ್ಟಿಕೇಷನ್ ಅಥವಾ ಚೀವಿಂಗ್ ಫುಡ್. ನೆಕ್ಸ್ಟ್ ಪಾಯಿಂಟ್, ಮ್ಯಾಸ್ಟಿಕೇಷನ್ ಈಸ್ ದ ಆ್ಯಕ್ಟ್ ಆಫ್ ಬ್ರೇಕಿಂಗ್ ಡೌನ್ ಫುಡ್ ಇಂಟು ಸ್ಮಾಲರ್ ಪೀಸಸ್ ಯೂಸಿಂಗ್ ಟೀತ್ ಆ್ಯಂಡ್ ಜಾ ಮಸಲ್ಸ್. ಹೌದು, ಮ್ಯಾಸ್ಟಿಕೇಷನ್ ಒಳಗಡೆ ನಾವು ಏನು ಮಾಡ್ತೀವಿ, ಫುಡ್ ಇರುತ್ತೆಲ್ಲ ಅದಕ್ಕೆ ಸ್ಮಾಲರ್ ಪೀಸಸಲ್ಲಿ ಡಿವೈಡ್ ಮಾಡ್ತೀವಿ ಯೂಸಿಂಗ್ ಟೀತ್, ಹಲ್ಗಳಿಂದ, ಮತ್ತು ನಮ್ಮ ಜಾ ಇರ್ತಾವೆಲ್ಲ ಅವು ಮಸಲ್ಸ್ಗಳಿಂದ ನಾವು ಮ್ಯಾಸ್ಟಿಕೇಷನ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವಿಲ್ಲಿ ನೋಡಿದಾಗ, ಸೊ ಫಿಲ್ಲಿಂದ ಬ್ಲ್ಯಾಂಕ್ಸ್ಗಳಿದ್ದಾವೆ. ಸೊ ಫಿಲ್ಲಿಂದ ಬ್ಲ್ಯಾಂಕ್ಸ್ ಏನಿತ್ತು ಅಂದರೆ, ಅಡಲ್ಟ್ ಹ್ಯೂಮನ್ ಬಾಡಿ ಕನ್ಸಿಸ್ಟ್ ಆಫ್ ಡ್ಯಾಶ್ ನಂಬರ್ ಆಫ್ ಬೋನ್ಸ್. ಓಕೆ, ಸೊ ನಮ್ಮ ಅಡಲ್ಟ್ ಒಳಗಡೆ ಎಷ್ಟು ಬೋನ್ಸ್ ಇರ್ತವೆ ಸರ್, 206 ಬೋನ್ಸ್ಗಳು ಇರ್ತವೆ. ಓಕೆ, ನೆಕ್ಸ್ಟ್ ಲೈಫ್ ಸ್ಪ್ಯಾನ್ ಆಫ್ RBC ಡ್ಯಾಶ್ ಡೇಸ್ ಅಂತಿದ್ದಾಗ 120 ಡೇಸ್. ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ RBC, 120 ಡೇಸ್ ಇರುತ್ತೆ. ನೆಕ್ಸ್ಟ್ ಡ್ಯಾಶ್ ಈಸ್ ದ ಪೇಸ್ ಮೇಕರ್ ಆಫ್ ದಿ ಹಾರ್ಟ್. ಪೇಸ್ ಮೇಕರ್ ಆಫ್ ದಿ ಹಾರ್ಟ್ ಯಾರಿದ್ದಾರೆ ಅಂದರೆ ಸೈನೋ ಏಟ್ರಿಯಲ್ ನೋಡ್ ಅಥವಾ SCA ನೋಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸುಪ್ರಾ ರೀನಲ್ ಗ್ಲ್ಯಾಂಡ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡ್ಯಾಶ್. ಸೊ ಏನಿದೆ ಆನ್ಸರ್ ಅಂದರೆ ಸರ್ ಅಡ್ರಿನಲ್ ಗ್ಲ್ಯಾಂಡ್. ನೆಕ್ಸ್ಟ್ ರೈಟ್ ದಿ ಶಾರ್ಟ್ ನೋಟ್ ಆನ್ ಎನಿ 4 ಆಫ್ ದಿ ಫಾಲೋಯಿಂಗ್. ಅಂದರೆ ಸೊ ನಿಮಗೆ ಟೋಟಲ್ ಇಲ್ಲಿ 5 ಕ್ವಶನ್ಸ್ ಕೊಟ್ಟಿದ್ದಾರೆ. ಓಕೆ, ಟೋಟಲ್ ನಿಮಗೆ 5 ಕ್ವಶನ್ಸ್ಗಳು ಇರ್ತವೆ, ಬಟ್ ನೀವು ಬರೀಬೇಕೆಷ್ಟು 4. ಓಕೆ, ಪ್ರತಿಯೊಂದು ಕ್ವಶನ್ನು 4 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಟೋಟಲ್ 16 ಮಾರ್ಕ್ಸ್ ಆಗುತ್ತೆ. ಬಟ್ ನಾವಿಲ್ಲಿ ಸಾಲ್ವ್ ಮಾಡೋದು 5 ಕ್ವಶನ್ ಎಲ್ಲ ನಾವಿಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ,
ಸ್ಟ್ರಕ್ಚರ್ ಆಫ್ ಸ್ಕಿನ್ ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ನಾವು ಇದರಲ್ಲಿ ನೋಡೋಣ. ಓಕೆ, ದಿ ಸ್ಕಿನ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಆಫ್ ದಿ ಹ್ಯೂಮನ್ ಬಾಡಿ. ಹೌದು ಸರ್, ಲಾರ್ಜೆಸ್ಟ್ ಆರ್ಗನ್ ಇನ್ ದಿ ಹ್ಯೂಮನ್ ಬಾಡಿ ಯಾವುದು ಅಂದರೆ ಸರ್ ಸ್ಕಿನ್. ನೆಕ್ಸ್ಟ್, ಇಟ್ ಈಸ್ ಕಂಪೋಸ್ಡ್ ಆಫ್ ಮಲ್ಟಿಪಲ್ ಲೇಯರ್. ಹೌದು ಸರ್, ನಮ್ಮ ಸ್ಕಿನ್ ಒಳಗಡೆ ಮಲ್ಟಿಪಲ್ ಲೇಯರ್ಸ್ಗಳಿದ್ದಾವೆ. ಓಕೆ, ನೆಕ್ಸ್ಟ್, ಈಚ್ ವಿತ್ ಡಿಸ್ಟಿಂಕ್ಟ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಹೌದು ಸರ್, ಪ್ರತಿಯೊಂದು ಲೇಯರ್ನು ಡಿಫ್ರೆಂಟ್ ಸ್ಟ್ರಕ್ಚರ್ ಇದೆ ಮತ್ತು ಡಿಫ್ರೆಂಟ್ ಫಂಕ್ಷನ್ ಮಾಡ್ತವೆ. ನೆಕ್ಸ್ಟ್, ದಿ ಪ್ರೈಮರಿ ಲೇಯರ್ ಆಫ್ ದಿ ಸ್ಕಿನ್ ಇನ್ಕ್ಲೂಡ್ ಎಪಿಡರ್ಮಿಸ್, ಡರ್ಮಿಸ್, ಹೈಪೋಡರ್ಮಿಸ್ ಅಥವಾ ಸಬ್ಕ್ಯೂಟೇನಿಯಸ್ ಲೇಯರ್ ಅಂತಲೂ ಹೇಳ್ಬೋದು. ಓಕೆ, ಸೊ ಮೇನ್ ಲೇಯರ್ಸ್ ನಮ್ಮ ಸ್ಕಿನ್ನಿಂದ ಯಾವ್ಯಾವ ಇದ್ದಾವೆ ಅಂತ ಕೇಳಿದ್ರೆ ಎಪಿಡರ್ಮಿಸ್, ಡರ್ಮಿಸ್ ಮತ್ತು ಹೈಪೋಡರ್ಮಿಸ್. ಸೊ ಫಸ್ಟ್ ನಾವು ಎಪಿಡರ್ಮಿಸ್ ಸ್ಟ್ರಕ್ಚರ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಓಕೆ, ದಿ ಎಪಿಡರ್ಮಿಸ್ ಈಸ್ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಸ್ಕಿನ್. ಹೌದು ಸರ್, ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಸ್ಕಿನ್ ಯಾರಿದ್ದಾರೆ? ಎಪಿಡರ್ಮಿಸ್ ಇದೆ. ಪ್ರೈಮರ್ಲಿ ಕಂಪೋಸ್ಡ್ ಆಫ್ ಕೆರೆಟಿನೈಸ್ಡ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಮ್. ಓಕೆ, ಸೊ ಇಲ್ಲಿ ಯಾವ ಟಿಶ್ಯೂಗಳಿದ್ದಾವೆ ಅಂತ ಕೇಳಿದಾಗ ಕೆರೆಟಿನೈಸ್ಡ್ ಅಂದರೆ ಔಟರ್ ಮೋಸ್ಟ್ ಲೇಯರ್ ಇರುತ್ತೆ ಅಲ್ಲ, ಅದೇನಿರುತ್ತೆ ಕೆರೆಟಿನೈಸ್ಡ್ ಇರುತ್ತೆ. ಅಂದರೆ ಅವು ಡೆಡ್ ಸೆಲ್ಸ್ಗಳಿರ್ತವೆ, ಅದರೊಳಗಡೆ ನ್ಯೂಕ್ಲಿಯಸ್ ನಮಗೆ ಇರೋದಿಲ್ಲ. ಅದಕ್ಕೋಸ್ಕರ ಕೆರೆಟಿನೈಸ್ಡ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಮ್ ಇಲ್ಲಿ ನಮಗೆ ನೋಡ್ಬೋದು. ಓಕೆ, ಸ್ಟ್ರಾಟಿಫೈಡ್ ಅಂದರೆ ಸರ್ ಮಲ್ಟಿಪಲ್ ಲೇಯರ್ಸ್ ಆಫ್ ದಿ ಸೆಲ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್, ಕಂಟೈನಿಂಗ್ ಸೆವೆರಲ್ ಸಬ್ ಲೇಯರ್ಸ್. ಸೊ ಎಪಿಡರ್ಮಿಸ್ ಒಳಗಡೆ ಇನ್ನೂ ಬೇರೆ ಬೇರೆ ಲೇಯರ್ಸ್ಗಳು ಬರ್ತವೆ, ಸಬ್ ಲೇಯರ್ಸ್ಗಳು ಬರ್ತವೆ, ಇನ್ಕ್ಲೂಡಿಂಗ್ ಸ್ಟ್ರೇಟಮ್ ಕಾರ್ನಿಯಮ್, ಸ್ಟ್ರೇಟಮ್ ಲೂಸಿಡಮ್, ಸ್ಟ್ರಾಟಮ್ ಗ್ರ್ಯಾನುಲೋಸಮ್, ಸ್ಟ್ರಾಟಮ್ ಸ್ಪಿನೋಸಮ್ ಆ್ಯಂಡ್ ಸ್ಟ್ರೇಟಮ್ ಬೇಸಲ್ಲಿ. ಸೊ ಇವೆಷ್ಟೆಲ್ಲ ಲೇಯರ್ಸ್ ಬರ್ತವೆ. ಸೊ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಕ್ಲಾಸಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ ಇವೆಲ್ಲ ಏನು ಮಾಡ್ತವೆ, ಏನೇನು ಫಂಕ್ಷನ್ ಮಾಡ್ತವೆ, ಯಾವ ಥರ ಕಾಣಿಸ್ತವೆ ಅಂತ. ಓಕೆ, ಸೊ ಇದು ಜಸ್ಟ್ ಏನಿದೆ ಇಲ್ಲಿ ನಾವೇನು ಮಾಡ್ತಾಯಿದ್ವಿ, ಆನ್ಸರ್ ಸಾಲ್ವ್ ಮಾಡ್ತಾಯಿದ್ವಿ. ನೆಕ್ಸ್ಟ್, ಹೋಮ್ ಟು ಮೆಲನೋಸೈಟ್. ಹೌದು ಸರ್, ಎಪಿಡರ್ಮಿಸ್ ಈಸ್ ಅ ಹೋಮ್ ಟು ಮೆಲನೋಸೈಟ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಳಗಡೆ ಕೇಳ್ಬೋದು. ಅವಾಗ ಮೆಲನೋಸೈಟ್ ಎಲ್ಲಿರ್ತವೆ ಸರ್? ಎಪಿಡರ್ಮಿಸ್ ಒಳಗಡೆ ಇರ್ತವೆ. ಏನು ಮಾಡ್ತವೆ ಅಂದರೆ ಮೆಲನೋಸೈಟ್ ವಿಚ್ ಪ್ರೊಡ್ಯೂಸ್ ದಿ ಮೆಲನಿನ್ ಪಿಗ್ಮೆಂಟ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ಮೆಲನೋಸೈಟ್. ಕಾಂಟ್ರಿಬ್ಯೂಟಿಂಗ್ ಟು ಸ್ಕಿನ್ ಕಲರ್ ಆ್ಯಂಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ UV ರೇಡಿಯೇಷನ್. ಹೌದು ಸರ್, ನಮ್ಮ ಮೆಲನಿನ್ ಏನು ಮಾಡುತ್ತೆ? ನಮಗೆ ಸ್ಕಿನ್ ಕಲರ್ ಕೊಡುತ್ತೆ ಮತ್ತು ಅಲ್ಟ್ರಾವೈಲೆಟ್ ರೇಡಿಯೇಷನ್ಗಳಿಂದ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಡರ್ಮಿಸ್. ಓಕೆ, ಸ್ಟ್ರಕ್ಚರ್ ಆಫ್ ಡರ್ಮಿಸ್. ಸೊ ಫಸ್ಟ್ ಲೇಯರ್ ಯಾವುದಿತ್ತು ಸರ್? ಔಟರ್ ಮೋಸ್ಟ್ ಲೇಯರ್ ಇತ್ತು ಎಪಿಡರ್ಮಿಸ್, ಅದ್ರೊಳಗಡೆ ಡರ್ಮಿಸ್ ಲೇಯರ್ ಇರುತ್ತೆ. ಓಕೆ, ಲೊಕೇಟೆಡ್ ಬಿನೀತ್ ದಿ ಎಪಿಡರ್ಮಿಸ್. ಹೌದು ಸರ್, ಜಸ್ಟ್ ಬಿನೀತ್ ದಿ ಎಪಿಡರ್ಮಿಸ್ ಕೆಳಗಡೆ ಏನಿದೆ ಸರ್? ಡರ್ಮಿಸ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್, ದಿ ಡರ್ಮಿಸ್ ಈಸ್ ಮಚ್ ಥಿಕ್ಕರ್ ಆ್ಯಂಡ್ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್. ಹೌದು ಸರ್, ಡರ್ಮಿಸ್ ಏನಿದೆ? ಥಿಕ್ಕರ್ ಇದೆ ಸರ್. ಓಕೆ, ದಪ್ಪ ಇದೆ. ಆ್ಯಂಡ್ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ಆ್ಯಂಡ್ ಇಲಾಸ್ಟಿಸಿಟಿ ಟು ದಿ ಸ್ಕಿನ್, ಇಲಾಸ್ಟಿಸಿಟಿ ಕೂಡ ಪ್ರೊವೈಡ್ ಮಾಡುತ್ತೆ ಡರ್ಮಿಸ್. ನೆಕ್ಸ್ಟ್, ಇಟ್ ಕನ್ಸಿಸ್ಟ್ ಆಫ್ 2 ಮೇನ್ ಲೇಯರ್ಸ್. ಹೌದು ಸರ್, ಇದರೊಳಗಡೆ ನಾವು 2 ಮೇನ್ ಲೇಯರ್ಸ್ ನಮಗೆ ಕಾಣ್ಬೋದು. ಓಕೆ, ಸೊ ನಾವು ಇಲ್ಲಿ ಡ್ರಾ ಮಾಡಿ ನೋಡಿದಾಗ, ಸೊ ಇದೇನಿದೆ ಹೊರಗಡೆ ಇರೋದು ಸರ್, ದಿಸ್ ಈಸ್ ಅವರ್ ಎಪಿಡರ್ಮಿಸ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಜಸ್ಟ್ ಅದರ ಕೆಳಗಡೆ ಇರೋದು ಡರ್ಮಿಸ್ ಲೇಯರ್ ಇರುತ್ತೆ. ಡರ್ಮಿಸ್ ಲೇಯರ್ ಒಳಗಡೆ ನಾವು 2 ಆಗಿ ಡಿವೈಡ್ ಮಾಡಿ. ಓಕೆ, ಮತ್ತು ಇನ್ನೂ 2 ಲೇಯರ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ನಾವು ನೋಡೋಣ. ಸೊ ಇಟ್ ಕನ್ಸಿಸ್ಟ್ ಆಫ್ 2 ಮೇನ್ ಲೇಯರ್ಸ್. 2 ಮೇನ್ ಲೇಯರ್ಸ್ಗಳು ಇದ್ದಾವೆ. ಫಸ್ಟ್, ಪ್ಯಾಪಿಲರಿ ಡರ್ಮಿಸ್ ಅಂದರೆ ದಿ ಔಟರ್ ಲೇಯರ್ ರಿಚ್ ಇನ್ ಬ್ಲಡ್ ವೆಸಲ್ಸ್ ಆ್ಯಂಡ್ ಸೆನ್ಸರಿ ನ್ಯೂರಾನ್ಸ್. ಓಕೆ, ಸೊ ನಾವು ಇಲ್ಲಿ ನೋಡಿದಾಗ, ಸೊ ಇದು ಔಟರ್ ಲೇಯರ್ ಏನಿದೆ ಸರ್? ಎಪಿಡರ್ಮಿಸ್ ಇದೆ. ಓಕೆ, ಸೊ ಇದು ಕೆಳಗಿರೋದು 2 ಡರ್ಮಿಸ್. ಓಕೆ, ಸೊ ಇದರೊಳಗಡೆ ಔಟರ್ ಲೇಯರ್ ಯಾವುದಿದೆ ಅಂದರೆ ಪ್ಯಾಪಿಲರಿ ಡರ್ಮಿಸ್ ಏನಿದೆ ಸರ್? ಇಟ್ ಈಸ್ ಅಪ್ಪರ್ ಲೇಯರ್. ಓಕೆ, ಅಪ್ಪರ್ ಲೇಯರ್ ಅಂದರೆ ಅಪ್ಪರ್ ಲೇಯರ್ ಇನ್ ದಿ ಡರ್ಮಿಸ್ ಒಳಗಡೆ ಅಪ್ಪರ್ ಲೇಯರ್ ಯಾವುದು ಸರ್? ಪ್ಯಾಪಿಲರಿ ಡರ್ಮಿಸ್. ಓಕೆ, ಅದರೊಳಗಡೆ ಬ್ಲಡ್ ವೆಸಲ್ಸ್ ಇರ್ತವೆ ಮತ್ತು ಸೆನ್ಸರಿ ನ್ಯೂರಾನ್ಸ್ ಇರ್ತವೆ. ಪ್ರೊವೈಡಿಂಗ್ ನ್ಯೂಟ್ರಿಯೆಂಟ್ ಟು ದಿ ಎಪಿಡರ್ಮಿಸ್. ಹೌದು ಸರ್, ಎಪಿಡರ್ಮಿಸ್ಗೆ ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಅಂದರೆ ಬ್ಲಡ್ ವೆಸಲ್ಸ್ ಬರಬೇಕಲ್ಲ, ಅವು ಎಲ್ಲಿಂದ ಬರ್ತವೆ ಸರ್? ಪ್ಯಾಪಿಲರಿ ಡರ್ಮಿಸಿಂದ ಬರ್ತವೆ. ಓಕೆ, ನೆಕ್ಸ್ಟ್, ರೆಟಿಕ್ಯುಲಾರ್ ಡರ್ಮಿಸ್, ದಿ ಡೀಪರ್ ಲೇಯರ್ ಅಂದರೆ ಜಸ್ಟ್ ಪ್ಯಾಪಿಲರಿ ಇರುತ್ತೆ ಅಲ್ಲ, ಅದ್ರ ಕೆಳಗಡೆ ಏನಿರುತ್ತೆ? ರೆಟಿಕ್ಯುಲಾರ್ ಡರ್ಮಿಸ್ ಇರುತ್ತೆ. ಕಂಟೈನಿಂಗ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಹೌದು ಸರ್, ರೆಟಿಕ್ಯುಲಾರ್ ಡರ್ಮಿಸ್ ಒಳಗಡೆ ಕನೆಕ್ಟಿವ್ ಟಿಶ್ಯೂ ಇರುತ್ತೆ, ಮತ್ತು ಹೇರ್ ಫಾಲಿಕಲ್ಸ್ ಇರ್ತವೆ, ಸ್ವೆಟ್ ಗ್ಲ್ಯಾಂಡ್ಸ್ ಇರ್ತವೆ, ಮತ್ತು ಸಬೇಸಿಯಸ್ ಗ್ಲ್ಯಾಂಡ್ ಕೂಡ ನಾವು ನೋಡ್ಬೋದು ರೆಟಿಕ್ಯುಲಾರ್ ಡರ್ಮಿಸ್ ಒಳಗಡೆ. ಅಂದರೆ ನಮಗೆ ಇಲ್ಲಿ ಇವೆಲ್ಲ ನೋಡ್ಬೋದು. ಓಕೆ, ಈ ಪ್ಲೇಸಲ್ಲಿ ನಮಗೆ ಅವೆಲ್ಲ ಕಾಣ್ಬೋದು. ಓಕೆ, ನೆಕ್ಸ್ಟ್, ಹೈಪೋಡರ್ಮಿಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅದು ನಾವು
ನೋಡೋಣ. ಓಕೆ, ದಿ ಹೈಪೋಡರ್ಮಿಸ್ ಆಲ್ಸೋ ನೋನ್ ಆ್ಯಸ್ ಸಬ್ಕ್ಯೂಟೇನಿಯಸ್ ಲೇಯರ್. ಹೌದು ಸರ್, ಸಬ್ಕ್ಯೂಟೇನಿಯಸ್ ಲೇಯರ್ ಅಂತ ಕೂಡ ನಾವು ಕರಿಬೋದು ಹೈಪೋಡರ್ಮಿಸನ್ನು. ಲೈಸ್ ಬಿನೀತ್ ದಿ ಡರ್ಮಿಸ್. ಹೌದು ಸರ್, ಜಸ್ಟ್ ಬಿಲೋ ದಿ ಡರ್ಮಿಸ್ ಕೆಳಗಡೆ ಯಾರಿರ್ತಾರೆ ಸರ್? ಹೈಪೋಡರ್ಮಿಸ್. ಇಟ್ ಈಸ್ ಪ್ರೈಮರಿಲಿ ಕಂಪೋಸ್ಡ್ ಆಫ್ ಲೂಸ್ ಕನೆಕ್ಟಿವ್ ಟಿಶ್ಯೂ. ಹೌದು ಸರ್, ಇದೇನಿದೆ ಲೂಸ್ ಕನೆಕ್ಟಿವ್ ಟಿಶ್ಯೂಯಿಂದ ಫಾರ್ಮ್ ಆಗಿದೆ. ಆ್ಯಂಡ್ ಫ್ಯಾಟ್ ಸೆಲ್ಸ್. ಓಕೆ, ಫ್ಲ್ಯಾಟ್ ಸೆಲ್ಸ್ ನಮಗಿಲ್ಲಿ ಕಾಣ್ಬೋದು. ಫ್ಯಾಟ್ ಅಂದರೆ ಅಡಿಪೋಸ್ ಸೆಲ್ಸ್ ನಮಗೆ ಇಲ್ಲಿ ಕಾಣ್ಬೋದು, ಅಡಿಪೋಸ್ ಟಿಶ್ಯೂ ನಮಗೆ ಇಲ್ಲಿ ಕಾಣ್ಬೋದು. ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತಾರಲ್ಲ, ಫ್ಯಾಟ್ ಇರುತ್ತೆ. ಓಕೆ, ಇಟ್ ಕನೆಕ್ಟ್ ದಿ ಸ್ಕಿನ್ ಟು ಅಂಡರ್ಲೈಯಿಂಗ್ ಮಸಲ್ ಆ್ಯಂಡ್ ಬೋನ್. ಇದು ಏನು ಮಾಡುತ್ತೆ? ಸ್ಕಿನ್ನಿಗೆ ಅಂಡರ್ಲೈಯಿಂಗ್ ಮಸಲ್ಸ್ ಅಥವಾ ಬೋನ್ಗಳಿಗೆ ಕನೆಕ್ಟ್ ಮಾಡುತ್ತೆ. ಓಕೆ, ಐ ಥಿಂಕ್ ನಿಮಗೆ ಸ್ಟ್ರಕ್ಚರ್ ಆಫ್ ಸ್ಕಿನ್ ಅರ್ಥ ಆಗಿರ್ಬೋದು. ಇದು 4 ಮಾರ್ಕ್ಸಿಗೆ ಕ್ವಶನ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಯಾವುದಿದೆ ಅಂತ ನಾವು ನೋಡಿದಾಗ ಸ್ಟ್ರಕ್ಚರ್ ಆಫ್ ಟ್ರೇಕಿಯಾ. ಟ್ರೇಕಿಯಾ ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ಕ್ವಶನಲ್ಲಿ ಕೇಳಿದೆ. 4 ಮಾರ್ಕ್ಸಿಗೆ ಕ್ವಶನ್ ಇದೆ. ಸೊ ದಿ ಟ್ರೇಕಿಯಾ ಕಾಮನ್ಲಿ ನೋನ್ ಆ್ಯಸ್ ವಿಂಡ್ ಪೈಪ್. ಹೌದು ಸರ್, ನಾವು ಟ್ರೇಕಿಯಾನ ವಿಂಡ್ ಪೈಪ್ ಅಂತ ಕೂಡ ಕರಿಬಹುದು. ನೆಕ್ಸ್ಟ್, ಇಟ್ ಈಸ್ ವೈಟಲ್ ಕಾಂಪೋನೆಂಟ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಹೌದು ಸರ್, ಇಟ್ ಈಸ್ ದ ಇಂಪಾರ್ಟೆಂಟ್ ಕಾಂಪೋನೆಂಟ್ ಇನ್ ದಿ ರೆಸ್ಪಿರೇಟರಿ ಸಿಸ್ಟಮ್. ನೆಕ್ಸ್ಟ್, ಇಟ್ ಸರ್ವ್ಸ್ ಆ್ಯಸ್ ಅ ಪಾತ್ವೇ ಫಾರ್ ಏರ್ ಟು ಟ್ರಾವೆಲ್ ಫ್ರಮ್ ಲ್ಯಾರಿಂಗ್ಸ್ ಟು ಬ್ರಾಂಕೈ. ಹೌದು ಸರ್, ಇದು ಏನು ಮಾಡ್ತಾ ಇದೆ? ನಮ್ಮ ಲ್ಯಾರಿಂಗ್ಸ್ ಇದೆಯಲ್ಲ, ಅಪ್ಪರ್ ಪಾರ್ಟ್ ಆಫ್ ದಿ ಟ್ರೇಕಿಯಾ, ಆ ಲ್ಯಾರಿಂಗ್ಸಿಂದ ಕೆಳಗಡೆ ಬ್ರಾಂಕೈ ಡಿವೈಡ್ ಆಗುತ್ತೆ ಅಲ್ಲ ನಮ್ಮ ಟ್ರೇಕಿಯಾ, ಅಲ್ಲಿ ತನಕ ಏರ್ ತರೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ದಿ ಟ್ರೇಕಿಯಾ ಈಸ್ ಟ್ಯೂಬುಲಾರ್ ಸ್ಟ್ರಕ್ಚರ್. ಹೌದು ಸರ್, ಟ್ಯೂಬುಲಾರ್ ಸ್ಟ್ರಕ್ಚರ್ ಇದೆ ದಟ್ ಎಕ್ಸ್ಟೆಂಡ್ ಫ್ರಮ್ ಲ್ಯಾರಿಂಗ್ಸ್ ಅಥವಾ ವಾಯ್ಸ್ ಬಾಕ್ಸ್. ಲ್ಯಾರಿಂಗ್ಸನ್ನು ನಾವು ಅಂತ ಹೇಳ್ತೀವಿ, ವಾಯ್ಸ್ ಬಾಕ್ಸ್ ಅಥವಾ ಸೌಂಡ್ ಬಾಕ್ಸ್ ಅಂತಲೂ ಹೇಳ್ತೀವಿ. ಓಕೆ, ಸೊ ಎಲ್ಲಿಂದ ಆಗುತ್ತೆ? ಎಕ್ಸ್ಟೆಂಡ್ ಫ್ರಮ್ ಲ್ಯಾರಿಂಗ್ಸ್ ಅಟ್ ದಿ ಲೆವೆಲ್ ಆಫ್ C6 ವರ್ಟಿಬ್ರಾ. ಓಕೆ, ಸೊ ನಮ್ಮ ಇಲ್ಲಿ ಸ್ಪೈನಲ್ ಬೋನ್ಸ್ ಇದ್ದಾವೆ, ವರ್ಟಿಬ್ರಲ್ ಬೋನ್ಸ್ ಇದ್ದಾವೆಲ್ಲ. ಸೊ ಯಾವ ಲೆವೆಲಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ C6 ಸರ್ವೈಕಲ್ ಬೋನ್ ಅಥವಾ ಸರ್ವೈಕಲ್ 6 ವರ್ಟಿಬ್ರಾ ಅಂತಲೂ ಹೇಳ್ಬೋದು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಡಿಸೆಂಡ್ ಇನ್ ದಿ ನೆಕ್ ಆ್ಯಂಡ್ ಚೆಸ್ಟ್. ಓಕೆ, ಸೊ ಕೆಳಗಡೆ ನೆಕ್ ಮತ್ತು ಚೆಸ್ಟ್ ತನಕ ಬರುತ್ತೆ. ಎಂಡಿಂಗ್ ಎಟ್ ದಿ T5 ವರ್ಟಿಬ್ರಾ. ಹೌದು ಸರ್. ಓಕೆ, ಥೊರಾಸಿಕ್ 5 ಇರುತ್ತೆ ಅಲ್ಲ, ಆ ಲೆವೆಲಲ್ಲಿ ಟ್ರೇಕಿಯಾ ಎಂಡ್ ಆಗುತ್ತೆ. ವೇರ್ ಇಟ್ ಡಿವೈಡ್ ಇಂಟು 2 ಪ್ರೈಮರಿ ಬ್ರೋಂಕೈ. ಸೊ ಆ ಲೆವೆಲಲ್ಲಿ ಏನಾಗುತ್ತೆ ಸರ್? ಅದು ಕೆಳಗಡೆ ಬಂದು ಡಿವೈಡ್ ಆಗುತ್ತೆ. ಟ್ರೇಕಿಯಾ ಏನಾಗುತ್ತೆ? 2 ಪ್ರೈಮರಿ ಬ್ರೋಂಕೈಯಲ್ಲಿ ಡಿವೈಡ್ ಆಗುತ್ತೆ. ಓಕೆ, ದಟ್ ಲೀಡ್ ಟು ಈಚ್ ಲಂಗ್. ಓಕೆ, ಪ್ರತಿಯೊಂದು 2 ಇರ್ತವೆಲ್ಲ ಲಂಗ್, 2 ಲಂಗ್ಸ್ಗಳಿಗೆ ಪ್ರೈಮರಿ ಬ್ರೋಂಕೈಗಳು ಹೋಗ್ತವೆ. ಓಕೆ, ನೆಕ್ಸ್ಟ್, ದಿ ಟ್ರೇಕಿಯಾ ಈಸ್ ಅಪ್ರಾಕ್ಸಿಮೇಟ್ಲಿ 10 to 12 ಸೆಂಟಿಮೀಟರ್. ಹೌದು ಸರ್, 10 to 12 ಸೆಂಟಿಮೀಟರ್ ಲಾಂಗ್ ಇರುತ್ತೆ ಮತ್ತು 2 ಸೆಂಟಿಮೀಟರ್ ಇನ್ ಡಯಾಮೀಟರ್ ಇನ್ ಅಡಲ್ಟ್ ಒಳಗಡೆ 2 ಸೆಂಟಿಮೀಟರ್ ಡಯಾಮೀಟರ್ ಇದ್ರದ್ದು ನಾವು ನೋಡ್ಬೋದು. ನೆಕ್ಸ್ಟ್, ಓಕೆ, ಇಟ್ ಈಸ್ ಕಂಪೋಸ್ಡ್ ಆಫ್ ಸೆವೆರಲ್ ಕೀ ಸ್ಟ್ರಕ್ಚರ್ಸ್. ಸೊ ಸ್ಟ್ರಕ್ಚರ್ಸ್ ಅಂದರೆ ನಮ್ಮ ಟ್ರೇಕಿಯಾ ಇದೆಯಲ್ಲ, ಅದರ ಒಳಗಡೆ ಯಾವ್ಯಾವ ಸ್ಟ್ರಕ್ಚರ್ಸ್ ಬರ್ತವೆ ಅಂತ ನಾವು ನೋಡೋಣ. ಕಾರ್ಟಿಲೇಜಿನಸ್ ರಿಂಗ್ಸ್ ನಾವಿಲ್ಲಿ ನೋಡ್ಬೋದು. ಓಕೆ, ದಿ ಟ್ರೇಕಿಯಾ ಈಸ್ ಸಪೋರ್ಟೆಡ್ ಬೈ 15 to 20 C-shaped ರಿಂಗ್ಸ್ ಇನ್ ದಿ ಆಫ್ ದಿ ಹೈಲಿನ್ ಕಾರ್ಟಿಲೇಜ್. ಓಕೆ, ಸೊ ಕಾರ್ಟಿಲೇಜಿನಸ್ ರಿಂಗ್ಸ್ಗಳಿದ್ದಾವೆ ಟ್ರೇಕಿಯಾ ಒಳಗಡೆ. ನೀವು ನೋಡಿದಾಗ ರಿಂಗ್ ನಿಮಗೆ ಕಾಣ್ಬೋದು. C-shaped ರಿಂಗ್ಸ್ಗಳಿರ್ತವೆ. ಎಷ್ಟಿರ್ತವೆ ಸರ್? 15 to 20 ಇರಬಹುದು. ಆಫ್ ದಿ ಹೈಲಿನ್ ಕಾರ್ಟಿಲೇಜ್. ಅದರಿಂದ ಮಾಡಿರ್ತವೆ ಸರ್? ಹೈಲಿನ್ ಕಾರ್ಟಿಲೇಜಿಂದ ಮಾಡಿರ್ತವೆ. ಓಕೆ, ದೀಸ್ ರಿಂಗ್ಸ್ ಪ್ರೊವೈಡ್ ಸ್ಟ್ರಕ್ಚರಲ್ ಇಂಟಿಗ್ರಿಟಿ ಆ್ಯಂಡ್ ಪ್ರಿವೆಂಟ್ ಟ್ರೇಕಿಯಾ ಫ್ರಮ್ ಕೊಲ್ಯಾಪ್ಸಿಂಗ್ ಡ್ಯೂರಿಂಗ್ ಇನ್ಹೇಲಿಂಗ್ ಆ್ಯಂಡ್ ಎಕ್ಸಲೇಷನ್. ಓಕೆ, ಸೊ ಈ ರಿಂಗ್ಸ್ಗಳು ಹೆಲ್ಪ್ ಏನು ಮಾಡ್ತವೆ? ನಮ್ಮ ಟ್ರೇಕಿಯಾ ಇದೆಯಲ್ಲ, ಟ್ರೇಕಿಯಾಕ್ಕೆ ಕೊಲ್ಯಾಪ್ಸ್ ಆಗೋಕ್ಕೆ ಬಿಡೋದಿಲ್ಲ ಡ್ಯೂರಿಂಗ್ ದಿ ಬ್ರೀದಿಂಗ್. ಓಕೆ, ಸೊ ನೀವು ಬ್ರೀದಿಂಗ್ ಮಾಡ್ತಾ ಇದ್ದೀರಾ, ಸೊ ಬ್ರೀದಿಂಗ್ ಮಾಡೋ ಟೈಮ್ ನಿಮಗೆ ಕೊಲ್ಯಾಪ್ಸ್ ಆಗೋಕ್ಕೆ ಬಿಡೋದಿಲ್ಲ. ಸೊ ಈ ಥರ ನಿಮಗೆ ರಿಂಗ್ ಕಾಣಿಸ್ಬೋದು. ಓಕೆ, ಸೊ ಅದಕ್ಕೆ ನಾವು ಈ ಕಟ್ ಮಾಡಿ ಮೇಲಿಂದ ನೋಡಿದಾಗ ಈ ಥರ ಕಾಣಿಸುತ್ತೆ, C-shape. ಓಕೆ, ಯಾವ ಥರ ಇರುತ್ತೆ? C-shaped. ಇದು ಫುಲ್ಲಿ ಕಂಪ್ಲೀಟ್ ಆಗಿರೋದಿಲ್ಲ, C-shapeಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್, ಟ್ರೇಕಿಯಾಲಿಸ್ ಮಸಲ್. ಓಕೆ, ನೆಕ್ಸ್ಟ್ ನೋಡಿದಾಗ ಟ್ರೇಕಿಯಾಲಿಸ್ ಮಸಲ್ ಬರುತ್ತೆ. ಓಕೆ, ದಿ ಓಪನ್ ಪಾರ್ಟ್ ಆಫ್ ದಿ C-shaped ರಿಂಗ್ ಈಸ್ ಲೊಕೇಟೆಡ್ ಪೋಸ್ಟೀರಿಯರ್ಲಿ. ಹೌದು ಸರ್. ಓಕೆ, ಸೊ ಇಲ್ಲಿ ನಾವು C-shape ನೋಡಿದಾಗ ಇಲ್ಲಿ ಏನಿದೆ ಸರ್? ಸ್ವಲ್ಪ ಓಪನ್ ಇದೆ. ಓಕೆ, ಸೊ ಹಿಂದ್ಗಡೆ ಕಂಪ್ಲೀಟಾಗಿ ಜಾಯಿಂಟ್ ಆಗಿಲ್ಲ. ಆ ಓಪನ್ ಇರೋ ಪ್ಲೇಸಲ್ಲಿ ಏನಿದೆ? ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ಬೈ ಎ ಬ್ಯಾಂಡ್ ಆಫ್ ಸ್ಮೂತ್ ಮಸಲ್ ನೋನ್ ಆ್ಯಸ್ ಟ್ರೇಕಿಯಾಲಿಸ್ ಮಸಲ್. ಸೊ ಆ ಓಪನ್ ಇರುತ್ತೆಲ್ಲ, ಆ ಪ್ಲೇಸಲ್ಲಿ ಏನಿದೆ ಸರ್? ಒಂದು ಬ್ಯಾಂಡ್ ಆಫ್ ಮಸಲ್, ಅಂದರೆ ಸ್ವಲ್ಪ ಮಸಲಲ್ಲಿ ಇದೆ, ಸ್ಮೂತ್ ಮಸಲ್ ಇದೆ. ಆ ಸ್ಮೂತ್ ಮಸಲ್ ಏನಿದೆ ಅಂತ ಕೇಳಿದಾಗ ಸರ್, ದಿಸ್ ಈಸ್ ಅವರ್
ಟ್ರೇಕಿಯಾಲಿಸ್ ಮಸಲ್. ಓಕೆ, ದಿಸ್ ಈಸ್ ಅವರ್ ಟ್ರೇಕಿಯಾಲಿಸ್ ಮಸಲ್. ಅಲ್ಲಿ ಏನಿರುತ್ತೆ, ಟ್ರೇಕಿಯಾಲಿಸ್ ಮಸಲ್ ಇರುತ್ತೆ. ಅದರಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ ದಿಸ್ ಮಸಲ್ ಅಲೋ ಫಾರ್ ದಿ ಅಡ್ಜಸ್ಟ್ಮೆಂಟ್ ಆಫ್ ಟ್ರೇಕಿಯಾಸ್ ಡಯಾಮೀಟರ್ ಡ್ಯೂರಿಂಗ್ ಬ್ರೀದಿಂಗ್. ಓಕೆ, ಸೊ ಟ್ರೇಕಿಯಾ ಇರುತ್ತೆಲ್ಲ ಅದರ ಡಯಾಮೀಟರ್ ಯಾರು ಮೇಂಟೈನ್ ಮಾಡ್ತಾರೆ ಅಂತ ನೋಡಿದಾಗ ಟ್ರೇಕಿಯಾಲಿಸ್ ಮಸಲ್ ಡ್ಯೂರಿಂಗ್ ದಿ ಬ್ರೀದಿಂಗ್ ಮಾಡೋ ಟೈಮ್ ಟ್ರೇಕಿಯಾ ಡಯಾಮೀಟರ್ ಯಾರು ಮೇಂಟೈನ್ ಮಾಡ್ತಾರೆ ಸರ್, ಟ್ರೇಕಿಯಾಲಿಸ್ ಮಸಲ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡಿದಾಗ ಮ್ಯೂಕೋಸಲ್ ಲೈನಿಂಗ್. ಹೌದು ಸರ್, ಟ್ರೇಕಿಯಾ ಒಳಗಡೆ ಮ್ಯೂಕೋಸಲ್ ಲೈನಿಂಗ್ ಕೂಡ ಇರುತ್ತೆ. ದಿ ಇನ್ನರ್ ಸರ್ಫೇಸ್ ಆಫ್ ದಿ ಟ್ರೇಕಿಯಾ ಈಸ್ ಲೈನ್ಡ್ ವಿತ್ ದಿ ಮ್ಯೂಕಸ್ ಮೆಂಬ್ರೇನ್. ಹೌದು ಸರ್, ಇನ್ನರ್ ಸರ್ಫೇಸ್ ಇದೆಯಲ್ಲ, ಓಕೆ, ಒಳಗಡೆ ಸರ್ಫೇಸ್ ಇದೆಯಲ್ಲ, ಅಲ್ಲಿ ಏನಿದೆ ಸರ್, ಅಲ್ಲಿ ಏನಿದೆ ಸರ್, ಮ್ಯೂಕಸ್ ಮೆಂಬ್ರೇನ್ ಇದೆ, ಮ್ಯೂಕಸ್ ಲೈನಿಂಗ್ ಇದೆ. ಓಕೆ, ಮ್ಯೂಕಸ್ ಮೆಂಬ್ರೇನಿಂದ ಪ್ರೆಸೆಂಟ್ ಇರುತ್ತೆ ಸರ್. ಓಕೆ, ನೆಕ್ಸ್ಟ್ ಕಂಟೇನ್ ಸೀಲಿಯೇಟೆಡ್ ಎಪಿಥೀಲಿಯಂ ಸೆಲ್ಸ್. ಹೌದು ಸರ್, ಅಲ್ಲಿ ಏನಿದ್ದಾವೆ, ಸೀಲಿಯೇಟೆಡ್ ಎಪಿಥೀಲಿಯಂ ಅಂದರೆ ಸೆಲ್ಗಳ ಮೇಲೆ ಸೀಲಿಯಾ ಪ್ರೆಸೆಂಟ್ ಇರುತ್ತೆ. ಹೆಲ್ಪ್ ಏನು ಮಾಡುತ್ತೆ ಅಂದರೆ ದಿಸ್ ಲೈನಿಂಗ್ ಹೆಲ್ಪ್ಸ್ ಟು ಟ್ರ್ಯಾಪ್ ಆ್ಯಂಡ್ ಎಕ್ಸ್ಪೆಲ್ ಫಾರಿನ್ ಪಾರ್ಟಿಕಲ್ ಆ್ಯಂಡ್ ಪ್ಯಾಥೋಜನ್ ಫ್ರಮ್ ದಿ ಏರ್. ಸೊ ಏರ್ ಹೋಗ್ತೆ ಅಲ್ಲ, ಅದರಲ್ಲಿ ಯಾವುದಾದ್ರೂ ಫಾರಿನ್ ಆಬ್ಜೆಕ್ಟ್ ಅಥವಾ ಫಾರಿನ್ ಪಾರ್ಟಿಕಲ್ ಇದ್ದರೆ, ಡಸ್ಟ್ ಇದ್ದರೆ ಅಥವಾ ಪ್ಯಾಥೋಜನ್ ಇದ್ದರೆ ಅದನ್ನು ಹಿಡಿದು ಹೊರಗಡೆ ಹಾಕುವ ಕೆಲಸ ಯಾರ್ದು ಅಂದರೆ ಸೀಲಿಯೇಟೆಡ್ ಎಪಿಥೀಲಿಯಲ್ ಸೆಲ್ಸ್. ಓಕೆ, ನೆಕ್ಸ್ಟ್ ಸಬ್ಮ್ಯೂಕೋಸಾ ಬಿನೀತ್ ದಿ ಮ್ಯೂಕೋಸಲ್ ಲೈನಿಂಗ್. ಸೊ ಇದು ಎಲ್ಲಿರುತ್ತೆ ಸರ್, ಜಸ್ಟ್ ಬಿಲೋ ದಿ ಮ್ಯೂಕೋಸಲ್ ಲೈನಿಂಗ್. ಓಕೆ, ಇಟ್ ಈಸ್ ಸಬ್ಮ್ಯೂಕೋಸಾ. ಓಕೆ, ಸೊ ಜಸ್ಟ್ ಕೆಳಗಡೆ ಯಾರಿದ್ದಾರೆ ಸರ್, ಸಬ್ಮ್ಯೂಕೋಸಾ ಇದೆ. ವಿಚ್ ಕಂಟೇನ್ ಕನೆಕ್ಟಿವ್ ಟಿಶ್ಯೂ. ಸೊ ಕನೆಕ್ಟಿವ್ ಟಿಶ್ಯೂಯಿಂದ ಇದು ಫಾರ್ಮ್ ಆಗಿದೆ. ಬ್ಲಡ್ ವೆಸಲ್ಸ್ಗಳಿದ್ದಾವೆ ಅದರೊಳಗಡೆ, ಮತ್ತು ಗ್ಲ್ಯಾಂಡ್ಸ್ ದಟ್ ಪ್ರೊಡ್ಯೂಸ್ ಮ್ಯೂಕಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಯಾರು ಸರ್, ಸಬ್ಮ್ಯೂಕೋಸಾ ಇದೆಯಲ್ಲ ಅದರೊಳಗಡೆ ಗ್ಲ್ಯಾಂಡ್ಸ್ಗಳಿದ್ದಾವೆ, ಅವು ಏನು ಮಾಡ್ತಾ ಇದ್ದಾವೆ, ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ವಿಚ್ ಕೀಪ್ ದಿ ಏರ್ವೇ ಮಾಯಿಸ್ಟ್. ಓಕೆ, ಸೊ ನಮ್ಮ ಏರ್ವೇ ಇದೆ ಅದಕ್ಕೆ ಮಾಯಿಸ್ಟ್ ಯಾರು ಮಾಡ್ತಾರೆ ಅಂದರೆ ಸಬ್ಮ್ಯೂಕೋಸಾ ಒಳಗಡೆ ಇರೋ ಗ್ಲ್ಯಾಂಡ್ಸ್ ಏನು ಮಾಡ್ತವೆ, ಮ್ಯೂಕಸನ್ನು ಸೀಕ್ರೆಟ್ ಮಾಡ್ತವೆ. ಮ್ಯೂಕಸ್ ಏನಿರುತ್ತೆ ಸರ್, ಮಾಯಿಶ್ಚರ್ ಪ್ರೊವೈಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಟ್ರೇಕಿಯಾ ಇದೆಯಲ್ಲ ಅದೇನಾಗುತ್ತೆ, ಡಿವಿಷನ್ ಆಗುತ್ತೆ ಸರ್. ಡಿವಿಷನ್ ನಾವು ನೋಡಿದಾಗ ದಿ ಟ್ರೇಕಿಯಾ ಬೈಫರ್ಕೇಟ್ ಇಂಟು ರೈಟ್ ಆ್ಯಂಡ್ ಲೆಫ್ಟ್ ಮೇನ್ ಬ್ರೋಂಕೈ ಅಥವಾ ಪ್ರೈಮರಿ ಬ್ರೋಂಕೈ ಅಂತಲೂ ಹೇಳ್ಬೋದು. ಸೊ ರೈಟ್ ಮತ್ತು ಲೆಫ್ಟ್ ಬ್ರೋಂಕೈ ಆಗಿ ಡಿವೈಡ್ ಆಗುತ್ತೆ, ಬೈಫರ್ಕೇಟ್ ಆಗುತ್ತೆ ಎಟ್ ದಿ ಕ್ಯಾರಿನಾ. ಓಕೆ, ಸೊ ನಮ್ಮ ಟ್ರೇಕಿಯಾ ಇದೆ ಸರ್, ಆ ಟ್ರೇಕಿಯಾ ಬಂದು ಏನಾಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ. ಓಕೆ, ಸೊ ಆ ಡಿವೈಡ್ ಆಗುತ್ತೆ ಅಲ್ಲ, ಆ ಪಾಯಿಂಟನ್ನು ಏನು ಹೇಳ್ತೀವಿ, ಈ ಪಾಯಿಂಟನ್ನು ನಾವು ಕ್ಯಾರಿನಾ ಅಂತ ಹೇಳ್ತೀವಿ. ಓಕೆ, ಕ್ಯಾರಿನಾ ಆಫ್ ದಿ ಟ್ರೇಕಿಯಾ ಅಂತ ಹೇಳ್ತೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಳಗಡೆ ಕೇಳಿದರೆ ಕೇಳ್ಬೋದು. ಸೊ ನೆನ್ಪಿಟ್ಕೊಳ್ಳಿ. ಐ ಥಿಂಕ್ ನಿಮಗೆ ಸ್ಟ್ರಕ್ಚರ್ ಆಫ್ ಟ್ರೇಕಿಯಾ ಅರ್ಥ ಆಗಿರ್ಬೋದು. 4 ಮಾರ್ಕ್ಸಿಗೆ ಇದು ಕ್ವಶನ್ ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ಸ್ಟ್ರಕ್ಚರ್ ಆಫ್ ಇಯರ್. ಮತ್ತು ಇದು ಕೂಡ ನಮಗೆ 4 ಮಾರ್ಕ್ಸಿಗೆ ಬಂದಿದೆ. ಯಾವ ಥರ ಸ್ಟ್ರಕ್ಚರ್ ಆಫ್ ಇಯರ್ ಇರುತ್ತೆ ಅಂತ ನೋಡೋಣ. ಓಕೆ, ಇಯರ್ ಈಸ್ ದ ಕಾಂಪ್ಲೆಕ್ಸ್ ಆರ್ಗನ್ ರೆಸ್ಪಾನ್ಸಿಬಲ್ ಫಾರ್ ಹಿಯರಿಂಗ್ ಆ್ಯಂಡ್ ಬ್ಯಾಲೆನ್ಸ್. ಹೌದು ಸರ್, ನಮ್ಮ ಕಿವಿ ಇದೆಲ್ಲ ಅದು ಹಿಯರಿಂಗ್ ಮತ್ತು ಬಾಡಿ ಬ್ಯಾಲೆನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಇಟ್ ಈಸ್ ಡಿವೈಡೆಡ್ ಇಂಟು 3 ಮೇನ್ ಪಾರ್ಟ್ಸ್, ಔಟರ್ ಇಯರ್ ಆರ್ ಎಕ್ಸ್ಟರ್ನಲ್ ಇಯರ್ ಅಂತ ಹೇಳ್ಬೋದು. ಔಟರ್ ಇಯರ್ ಅಥವಾ ಎಕ್ಸ್ಟರ್ನಲ್ ಇಯರ್ ಅಂತ ಹೇಳ್ಬೋದು. ದಿ ಮಿಡಲ್ ಇಯರ್ ಆ್ಯಂಡ್ ದಿ ಇನ್ನರ್ ಇಯರ್. ಹೌದು ಸರ್, ಎಕ್ಸ್ಟರ್ನಲ್ ಇಯರ್, ಮಿಡಲ್ ಇಯರ್ ಮತ್ತು ಇನ್ನರ್ ಇಯರ್ ಆಗಿ ನಾವು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆ, ಸೊ ನಾವು ಇಲ್ಲಿ ಡಯಾಗ್ರಾಮ್ ನೋಡಿದಾಗ, ಓಕೆ, ದಿಸ್ ಈಸ್ ಅವರ್ ವಿಸುವಲ್ ಪಾರ್ಟ್. ಓಕೆ, ಹೊರಗಡೆಯಿಂದ ನಾವು ನೋಡ್ಬೋದು ಸರ್. ಓಕೆ, ದಿಸ್ ಈಸ್ ಅವರ್ ಕೆನಾಲ್. ಓಕೆ, ಸೊ ಅದರೊಳಗಡೆ ಇದು ಇಷ್ಟಿದೆಯಲ್ಲ, ಇದು ಏನಿದೆ ಎಕ್ಸ್ಟರ್ನಲ್ ಇಯರ್ ಅಥವಾ ಔಟರ್ ಇಯರ್. ಸೊ ಅದ್ರ ಬೆನ್ನಿ ಬರೋದು ಮಿಡಲ್ ಇಯರ್ ಒಳಗಡೆ ನಮಗೆ ಇಯರ್ ಆಸಿಕಲ್ಸ್ ಕಾಣಿಸ್ತವೆ. ಓಕೆ, ಸೊ ನೆಕ್ಸ್ಟ್ ಬರೋದು ಇನ್ನರ್ ಇಯರ್. ಓಕೆ, ಸೊ ಇದೇನಿದೆ ಇನ್ನರ್ ಇಯರ್. ಸೊ ಅದರೊಳಗಡೆ ನಮಗೆ ಸೆಮಿ ಸರ್ಕ್ಯುಲರ್ ಕನಾಲ್ಸ್ ಎಲ್ಲ ಕಾಣಬಹುದು. ಓಕೆ, ಸೊ ಈ ಥರ ನಮಗೆ ಕಾಣಿಸುತ್ತೆ. ಫಸ್ಟ್ ನಾವು ಔಟರ್ ಇಯರ್ ನೋಡೋಣ ಏನಿದೆ ಅಂತ. ಓಕೆ, ಔಟರ್ ಇಯರ್ ಅಥವಾ ಎಕ್ಸ್ಟರ್ನಲ್ ಇಯರ್ ಅಂತಲೂ ನಾವು ಹೇಳ್ಬೋದು, ಅಥವಾ ಎಕ್ಸ್ಟರ್ನಲ್ ಇಯರ್, ಎರಡು ಸೇಮ್. ಓಕೆ, ದಿ ಔಟರ್ ಇಯರ್ ಕನ್ಸಿಸ್ಟ್ ಆಫ್ ಫಾಲೋಯಿಂಗ್ ಕಾಂಪೋನೆಂಟ್ಸ್. ಸೊ ಔಟರ್ ಇಯರ್ ಒಳಗಡೆ ಏನೇನಿರುತ್ತೆ ಅಂತ ನಾವು ನೋಡಿದಾಗ ಪಿನ್ನ ಅಥವಾ ಆರಿಸಿಲ್ ಅಂತ ಹೇಳ್ತೀವಿ. ಓಕೆ, ಪಿನ್ನ ಅಥವಾ ಆರಿಸಿಲ್, ದಿ ವಿಸುವಲ್ ಪಾರ್ಟ್ ಆಫ್ ದಿ ಇಯರ್ ದಟ್ ಕಲೆಕ್ಟ್ ಸೌಂಡ್ ವೇವ್. ಸೊ ನಮಗೆ ಕಿವಿ ಹೊರಗಿಂದ ನೋಡಿದಾಗ ಏನು ಕಾಣುತ್ತೆ ಅಲ್ಲ ಕಿವಿ, ಓಕೆ, ಅದಕ್ಕೆ ಏನಂತೀವಿ, ಆ ಪಾರ್ಟನ್ನು ನಾವು ಪಿನ್ನ ಅಂತ ಹೇಳ್ತೀವಿ ಅಥವಾ ಆರಿಸಿಲ್ ಅಂತ ಹೇಳ್ಬೋದು. ಆ್ಯಂಡ್ ಡೈರೆಕ್ಟ್ ದೆಮ್ ಇನ್ ಟು ದಿ ಇಯರ್ ಕೆನಾಲ್. ಸೊ ಆ ವಾಯ್ಸನ್ನು ಏನು ಮಾಡ್ತಾ ಇದು, ಎನ್ವಿರಾನ್ಮೆಂಟ್ ವಾಯ್ಸನ್ನು ಕಲೆಕ್ಟ್ ಮಾಡುತ್ತೆ ಮತ್ತು ಆ ವಾಯ್ಸನ್ನು ಇಯರ್ ಕೆನಾಲ್ ಒಳಗಡೆ ಸೆಂಡ್ ಮಾಡೋ ಕೆಲಸ ಯಾರ್ದು ಸರ್, ಪಿನ್ನ. ನೆಕ್ಸ್ಟ್ ಇಯರ್ ಕೆನಾಲ್ ಅಥವಾ ಎಕ್ಸ್ಟರ್ನಲ್ ಆಡಿಟರಿ ಮೀಟರ್ಸ್ ಅಥವಾ ಎಕ್ಸ್ಟರ್ನಲ್ ಆಡಿಟರಿ ಕೆನಾಲ್. ಸೊ ಇಲ್ಲಿ ಕಾಣ್ತಾ ಇದೆ ಅಲ್ಲ ಸರ್. ಓಕೆ, ಸೊ ಇದೇನಿದೆ ಸರ್, ಇದು ಕೆನಾಲ್ ಇದೆ. ಓಕೆ, ಆ ಕೆನಾಲ್ ಏನಿದೆ ಸರ್, ಇಯರ್ ಕೆನಾಲ್. ಓಕೆ,
ಅ ಟ್ಯೂಬ್ ದಟ್ ಕ್ಯಾರಿ ಸೌಂಡ್ ವೇವ್ ಫ್ರಮ್ ಪಿನ್ನ ಟು ಇಯರ್ ಡ್ರಮ್. ಹೌದು ಸರ್, ಈ ಟ್ಯೂಬ್ ಫಂಕ್ಷನ್ ಏನು ಮಾಡ್ತಾ ಇದೆ, ಹೊರಗಿಂದ ವಾಯ್ಸ್ ಅಂದರೆ ಪಿನ್ನಿಂದ ವಾಯ್ಸ್ ತೊಗೋತಾ ಇದೆ, ನಾಯ್ಸನ್ನು ತೊಗೋತಾ ಇದೆ, ಸೌಂಡ್ ವೇವ್ಸನ್ನು ತೊಗೋತಾ ಇದೆ ಮತ್ತು ಇಯರ್ ಡ್ರಮ್ ತನಕ ಒಯ್ದು ಕೊಡ್ತಾ ಇದೆ. ಓಕೆ, ನೆಕ್ಸ್ಟ್ ಇಯರ್ ಡ್ರಮ್ ಟಿಂಪ್ಯಾನಿಕ್ ಮೆಂಬ್ರೇನ್. ಇಯರ್ ಡ್ರಮ್ಮನ್ನು ನಾವು ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತ ಕೂಡ ಹೇಳ್ಬೋದು. ಸೊ ಅ ಥಿನ್ ಮೆಂಬ್ರೇನ್ ದಟ್ ವೈಬ್ರೇಟ್ಸ್ ಇನ್ ರೆಸ್ಪಾನ್ಸ್ ಟು ಸೌಂಡ್ ವೇವ್ಸ್. ಹೌದು ಸರ್, ಓಕೆ. ಟಿಂಪ್ಯಾನಿಕ್ ಮೆಂಬ್ರೇನ್ ಅಥವಾ ಇಯರ್ ಡ್ರಮ್ ಏನಿದೆ, ಥಿನ್ ಮೆಂಬ್ರೇನ್ ಇದೆ, ಅದು ಏನು ಮಾಡುತ್ತೆ, ಹೊರಗಿಂದ ವಾಯ್ಸ್ ಅಥವಾ ಸೌಂಡ್ ವೇವ್ಸ್ ಬಂದರೆ ಅದು ಏನಾಗುತ್ತೆ, ವೈಬ್ರೇಟ್ ಆಗುತ್ತೆ. ಓಕೆ, ಮಾರ್ಕಿಂಗ್ ದಿ ಬೌಂಡ್ರೀಸ್ ಬಿಟ್ವೀನ್ ಔಟರ್ ಆ್ಯಂಡ್ ಮಿಡಲ್ ಇಯರ್. ಓಕೆ, ಸೊ ನೀವು ಇಲ್ಲಿ ನೋಡಿದಾಗ ಇಲ್ಲೊಂದು ನಿಮಗೆ ಕಾಣಿಸ್ತಾ ಇದೆ. ಸೊ ಇದು ಈ ಪಾರ್ಟ್ ಇದೆಲ್ಲ ಇದೇನಿದೆ ನಮ್ಮ ಇಯರ್ ಡ್ರಮ್ ಇದೆ, ಅದು ಎಲ್ಲಿ ಪ್ರೆಸೆಂಟ್ ಇದೆ ಅಂದರೆ ನಮ್ಮ ಎಕ್ಸ್ಟರ್ನಲ್ ಇಯರ್ ಮತ್ತು ನಮ್ಮ ಮಿಡಲ್ ಇಯರ್ ನಡುಗಡೆ ಸೆಂಟರ್ ಬೌಂಡ್ರಿ ಹಾಕ್ತಾ ಇದೆ. ಓಕೆ, ಇಟ್ ಈಸ್ ದ ಪಾರ್ಟ್ ಬಿಟ್ವೀನ್ ಔಟರ್ ಇಯರ್ ಆ್ಯಂಡ್ ಮಿಡಲ್ ಇಯರ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಮಿಡಲ್ ಇಯರ್ ಯಾವ ಥರ ಇರುತ್ತೆ ಅದು ನೋಡೋಣ. ಓಕೆ, ಸ್ಟ್ರಕ್ಚರ್ ಆಫ್ ಮಿಡಲ್ ಇಯರ್. ದಿ ಮಿಡಲ್ ಇಯರ್ ಕನ್ಸಿಸ್ಟ್ ಆಫ್ ಸೆವರಲ್ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. ಹೌದು ಸರ್, ನಮ್ಮ ಮಿಡಲ್ ಇಯರ್ ಕೂಡ ಇಂಪಾರ್ಟೆಂಟ್ ಇದೆ. ಅದರೊಳಗಡೆ ಯಾವ್ಯಾವ ಕಾಂಪೋನೆಂಟ್ಸ್ ಬರ್ತವೆ, ಯಾವ್ಯಾವ ಸ್ಟ್ರಕ್ಚರ್ಸ್ ಬರ್ತವೆ ಅಂತ ನಾವು ನೋಡಿದಾಗ ಫಸ್ಟ್ ಆಸಿಕಲ್ಸ್ ಅಥವಾ ಇಯರ್ ಆಸಿಕಲ್ಸ್ ಅಂತ ನಾವು ಹೇಳ್ಬೋದು. ಓಕೆ, 3 ಟೈನಿ ಬೋನ್ಸ್ ನೋನ್ ಆ್ಯಸ್ ಮ್ಯಾಲಿಯಸ್, ಇಂಕಸ್, ಸ್ಟೇಪೀಸ್ ಬೋನ್. ಹೌದು ಸರ್, ಓಕೆ. ಸೊ ನಮ್ಮ ಇಯರ್ ಆಸಿಕಲ್ಸ್ ಒಳಗಡೆ ಯಾವ್ಯಾವ ಬೋನ್ಸ್ ಬರ್ತವೆ ಅಂದ್ರಾಗ ನಾವು ಏನಂತ ಹೇಳ್ಬೋದು, ಮಿಸ್ ಬೋನ್ಸ್. ಓಕೆ, ಮಿಸ್ ಬೋನ್ಸ್ ಅಂತ ಹೇಳ್ಬೋದು. ಎಮ್ ಫಾರ್ ಮ್ಯಾಲಿಯಸ್, ಐ ಫಾರ್ ಇಂಕಸ್, ಎಸ್ ಫಾರ್ ಸ್ಟ್ಯಾಪೀಸ್ ಬೋನ್. ಹೌದು ಸರ್, ಸ್ಟ್ಯಾಪೀಸ್ ಬೋನ್ ಇಸ್ ಅವರ್ ಸ್ಮಾಲೆಸ್ಟ್ ಬೋನ್, ಟೈನಿಯೆಸ್ಟ್ ಬೋನ್ ಇನ್ ದಿ ಹ್ಯೂಮನ್ ಬಾಡಿ. ಓಕೆ, ಅವು ಏನಿರುತ್ತೆ ಸರ್, ಇಯರ್ ಆಸಿಕಲ್ಸ್ ಇರ್ತವೆ. ಓಕೆ, ದಟ್ ಆ್ಯಂಪ್ಲಿಫೈ ವೈಬ್ರೇಷನ್ಸ್ ಫ್ರಮ್ ದಿ ಇಯರ್ ಡ್ರಮ್ ಟು ದಿ ಇನ್ನರ್ ಇಯರ್. ಸೊ ಇವು ಕೆಲಸ ಏನು ಮಾಡ್ತವೆ ಅಂದರೆ, ಸೊ ಜಸ್ಟ್ ನಮ್ಮ ಟಿಂಪ್ಯಾನಿಕ್ ಮೆಂಬ್ರೇನ್ ಇದೆ, ಇಯರ್ ಡ್ರಮ್ ಏನಿದೆ ಸರ್ ವೈಬ್ರೇಟ್ ಮಾಡಿತ್ತು, ಆ ವೈಬ್ರೇಷನ್ನ ಇನ್ನೂ ಜಾಸ್ತಿ ಮಾಡ್ತವೆ, ಆ್ಯಂಪ್ಲಿಫೈ ಮಾಡಿ ನಮ್ಮ ಇನ್ನರ್ ಇಯರ್ ತನಕ ತಗೊಂಡು ಹೋಗೋ ಕೆಲಸ ಯಾರ್ದು ಸರ್, ಇಯರ್ ಆಸಿಕಲ್ಸ್. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ಇನ್ನೊಂದು ಪಾರ್ಟ್ ಬರುತ್ತೆ, ಇಸ್ಥೀಷಿಯನ್ ಟ್ಯೂಬ್. ಹೌದು ಸರ್, ಇಸ್ಥೀಷಿಯನ್ ಟ್ಯೂಬ್ ಬರುತ್ತೆ. ಓಕೆ, ಅ ಕೆನಾಲ್ ದಟ್ ಕನೆಕ್ಟ್ ದಿ ಮಿಡಲ್ ಇಯರ್ ಟು ದಿ ಥ್ರೋಟ್ ಅಂದರೆ ನಮ್ಮ ನ್ಯಾಸೋ ಫ್ಯಾರಿಂಗ್ಸಿಗೆ ಇಸ್ಥೀಷಿಯನ್ ಟ್ಯೂಬ್ ಕನೆಕ್ಟ್ ಮಾಡುತ್ತೆ. ಓಕೆ, ಮಿಡಲ್ ಇಯರಿಂದ ನಮ್ಮ ಥ್ರೋಟಿಗೆ ಕನೆಕ್ಟ್ ಮಾಡುತ್ತೆ. ಎದರಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ ಹೆಲ್ಪಿಂಗ್ ಈಕ್ವಲೈಸಿಂಗ್ ಪ್ರೆಷರ್ ಆನ್ ದಿ ಬೋತ್ ಸೈಡ್ ಆಫ್ ದಿ ಇಯರ್ ಡ್ರಮ್. ನಮ್ಮ ಮಿಡಲ್ ಇಯರ್ ಒಳಗಡೆ ಪ್ರೆಷರನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಸ್ಥೀಷಿಯನ್ ಟ್ಯೂಬ್. ಓಕೆ, ಸೊ ಇದು ಏನಿದೆ ಸರ್, ಥ್ರೋಟಿಗೆ ಕನೆಕ್ಟ್ ಇದೆ. ಅದಕ್ಕೋಸ್ಕರ ನಿಮಗೆ ಯಾವಾಗಾದರೂ ವಾಮಿಟಿಂಗ್ ಬಂದರೆ ನಿಮ್ಮ ಪೇರೆಂಟ್ಸ್ ಬಂದು ನಿಮ್ಮ ಇಯರ್ ಇರುತ್ತೆಲ್ಲ, ಕಿವಿ ಇರುತ್ತೇನೋ ಅದನ್ನು ಕ್ಲೋಸ್ ಮಾಡ್ತಾರೆ, ಮುಚ್ತಾರೆ. ಓಕೆ, ಯಾಕಂದರೆ ನಿಮ್ಮ ಇಯರ್ ಕೂಡ ಡ್ಯಾಮೇಜ್ ಆಗ್ಬೋದು, ನಿಮ್ಮ ಮಿಡಲ್ ಇಯರ್ ಕೂಡ ಡ್ಯಾಮೇಜ್ ಆಗ್ಬೋದು ನೀವು ಜಾಸ್ತಿ ವಾಮಿಟಿಂಗ್ ಮಾಡುವಾಗ. ಅದಕ್ಕೋಸ್ಕರ ಏನು ಮಾಡ್ತಾರೆ ಪೇರೆಂಟ್ಸ್, ಈ ನಿಮ್ಮ ಕಿವಿಯನ್ನು ಮುಚ್ತಾರೆ. ಓಕೆ, ನೆಕ್ಸ್ಟ್ ಮಿಡಲ್ ಇಯರ್ ಕ್ಯಾವಿಟಿ. ಸೊ ಮಿಡಲ್ ಇಯರ್ ಏನಿದೆ ಸರ್, ಇಟ್ ಈಸ್ ಏರ್ ಫಿಲ್ಡ್ ಕ್ಯಾವಿಟಿ ಇದೆ. ಓಕೆ, ದಟ್ ಹೌಸ್ ಆಫ್ ದಿ ಆಸಿಕಲ್ಸ್. ಹೌದು ಸರ್, ಆಸಿಕಲ್ಸ್ ಹೌಸ್ ಇದೆ ಇದು, ಆ್ಯಂಡ್ ಈಸ್ ಫಿಲ್ಡ್ ವಿತ್ ಏರ್. ಹೌದು ಸರ್, ಇಟ್ ಈಸ್ ಅ ಏರ್ ಫಿಲ್ಡ್ ಕ್ಯಾವಿಟಿ. ಮಿಡಲ್ ಇಯರ್ ಈಸ್ ಅ ಏರ್ ಫಿಲ್ಡ್ ಕ್ಯಾವಿಟಿ. ಓಕೆ, ಸೊ ನೆಕ್ಸ್ಟ್ ನಾವು ಇನ್ನರ್ ಇಯರ್ ಸ್ಟ್ರಕ್ಚರ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಇನ್ನರ್ ಇಯರ್. ಸೊ ಇನ್ನರ್ ಇಯರ್ ಯಾವ ಥರ ಇರುತ್ತೆ, ದಿ ಇನ್ನರ್ ಇಯರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ವೈಬ್ರೇಷನ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಓಕೆ, ಸೊ ನಮ್ಮ ಇನ್ನರ್ ಇಯರ್ ಫಂಕ್ಷನ್ ಏನು ಮಾಡುತ್ತೆ, ಹೊರಗಡೆಯಿಂದ ಸರ್ ಇಯರ್ ಡ್ರಮ್ ಏನು ಮಾಡಿತ್ತು, ವೈಬ್ರೇಷನ್ ಸೆಂಡ್ ಮಾಡಿತ್ತು, ಮತ್ತು ಇಯರ್ ಆಸಿಕಲ್ಸ್ ನಮ್ಮ ಮಿಸ್ ಬೋನ್ಸ್ಗಳಿದ್ದಾವೆ ಅಲ್ಲ, ಅವು ಕೂಡ ವೈಬ್ರೇಷನ್ ತೊಗೊಂಡು ಬಂದಿದ್ದು, ಇನ್ನರ್ ಇಯರ್ ತನಕ ಸೌಂಡ್ ವೈಬ್ರೇಷನ್ಸನ್ನು ತೊಗೊಂಡು ಬಂದಿದ್ದು. ಆ ವೈಬ್ರೇಷನ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ, ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಗಿ, ಬ್ರೈನ್ ಇಂಪಲ್ಸಸ್ ಆಗಿ ಕನ್ವರ್ಟ್ ಮಾಡೋ ಕೆಲಸ ಯಾರ್ದು ಸರ್, ಇನ್ನರ್ ಇಯರ್. ಓಕೆ, ದಟ್ ದಿ ಬ್ರೈನ್ ಕ್ಯಾನ್ ಇಂಟರ್ಪ್ರೇಟ್. ಓಕೆ, ಸೊ ನಮ್ಮ ಬ್ರೈನ್ ಅದಕ್ಕೆ ರೀಡ್ ಮಾಡಬಹುದು. ಓಕೆ, ಆ ಥರ ಕನ್ವರ್ಟ್ ಮಾಡುತ್ತೆ. ಇಟ್ಸ್ ಕಾಂಪೋನೆಂಟ್ ಇನ್ಕ್ಲೂಡ್, ನಮ್ಮ ಇನ್ನರ್ ಇಯರ್ ಒಳಗಡೆ ಯಾವ್ಯಾವ ಕಾಂಪೋನೆಂಟ್ ಬರ್ತವೆ ಅಂತ ನೋಡಿದಾಗ ಫಸ್ಟ್ ಕಾಕ್ಲಿಯಾ. ಕಾಕ್ಲಿಯಾ ಯಾವ ಥರ ಇರುತ್ತೆ ಸರ್, ಅ ಸ್ನೇಲ್ ಶೇಪ್ಡ್ ಆರ್ ಅ ಸ್ಪೈರಲ್ ಶೇಪ್ಡ್ ಆರ್ಗನ್ ಫಿಲ್ಡ್ ವಿತ್ ದಿ ಫ್ಲೂಯಿಡ್. ಹೌದು ಸರ್, ನಮ್ಮ ಕಾಕ್ಲಿಯಾ ಒಳಗಡೆ ನಮಗೆ ಫ್ಲೂಯಿಡ್ ಕಾಣಿಸುತ್ತೆ. ಆ ಫ್ಲೂಯಿಡ್ ಏನು ಸರ್, ಎಂಡೋಲಿಂಫ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಕಂಟೈನ್ ಹೇರ್ ಸೆಲ್ಸ್. ಯಾವ ಸೆಲ್ಸ್ ಇರ್ತವೆ ಸರ್, ಹೇರ್ ಸೆಲ್ಸಲ್ಲಿ ಇರ್ತವೆ. ವಿಚ್ ಕನ್ವರ್ಟ್ ಸೌಂಡ್ ವೈಬ್ರೇಷನ್ಸ್ ಇಂಟು ನರ್ವ್ ಇಂಪಲ್ಸಸ್. ಓಕೆ, ಸೊ ನಮ್ಮ ಕಾಕ್ಲಿಯಾ ಏನು ಮಾಡುತ್ತೆ, ಸೌಂಡ್ ವೈಬ್ರೇಷನ್ಸ್ ಇರ್ತವೆ ಅಲ್ಲ, ಅವುಗಳನ್ನು ಇದು ನರ್ವ್ ಇಂಪಲ್ಸಸ್ ಅಥವಾ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ವೆಸ್ಟಿಬುಲಾರ್ ಸಿಸ್ಟಮ್. ವೆಸ್ಟಿಬುಲಾರ್ ಸಿಸ್ಟಮ್ ಏನು ಮಾಡುತ್ತೆ, ಕಂಪ್ರೈಸಿಂಗ್ ಆಫ್ ದಿ ಸೆಮಿ ಸರ್ಕ್ಯುಲರ್ ಕೆನಲ್. ಹೌದು ಸರ್, ಇದರೊಳಗಡೆ ವೆಸ್ಟಿಬುಲಾರ್ ಫಂಕ್ಷನ್ ಒಳಗಡೆ ಸೆಮಿ ಸರ್ಕ್ಯುಲರ್ ಕೆನಲ್ಸ್ ಇರ್ತವೆ. ದಿಸ್ ಸಿಸ್ಟಮ್ ಹೆಲ್ಪ್ಸ್ ಟು ಮೇಂಟೈನ್ ಬ್ಯಾಲೆನ್ಸ್. ಹೌದು ಸರ್, ಈ ಸಿಸ್ಟಮ್ ಇದರಲ್ಲಿ ಹೆಲ್ಪ್ ಮಾಡುತ್ತೆ, ಬ್ಯಾಲೆನ್ಸ್ ಆ್ಯಂಡ್ ಈಕ್ವಲಿಬ್ರಿಯಮ್, ಬಾಡಿ ಬ್ಯಾಲೆನ್ಸ್ ಆ್ಯಂಡ್ ಈಕ್ವಲಿಬ್ರಿಯಮಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆಡಿಟರಿ ನರ್ವ್ ಕೂಡ ಇಲ್ಲಿ ಇರುತ್ತೆ. ಓಕೆ, ದಿ ನರ್ವ್ ದಟ್ ಟ್ರಾನ್ಸ್ಮಿಟ್ ಆಡಿಟರಿ ಇನ್ಫಾರ್ಮೇಷನ್ ಫ್ರಮ್ ದಿ ಕಾಕ್ಲಿಯಾ ಟು ದಿ
ಬ್ರೇನ್. ಓಕೆ, ಸೊ ಜಸ್ಟ್ ಇವಾಗೆ ನಮ್ಮ ಕಾಕ್ಲಿಯಾ ಏನು ಮಾಡಿತ್ತು ಸರ್, ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿತ್ತು. ಸೌಂಡ್ ವೈಬ್ರೇಷನ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿತ್ತು. ಆ ಕನ್ವರ್ಟೆಡ್ ಸಿಗ್ನಲ್ ಹೇಗೆ ನಮ್ಮ ಬ್ರೇನ್ ತನಕ ಹೋಗುತ್ತೆ ಅಂದರೆ ಥ್ರೂ ದಿ ಆಡಿಟರಿ ನರ್ವಿಂದ ಅದು ಬ್ರೇನ್ ತನಕ ಹೋಗುತ್ತೆ. ನೆಕ್ಸ್ಟ್ ಐ ಥಿಂಕ್ ನಿಮಗೆ ಸ್ಟ್ರಕ್ಚರ್ ಆಫ್ ಇಯರ್ ಅರ್ಥ ಆಗಿರಬಹುದು. ನೆಕ್ಸ್ಟ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ಕೂಡ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಫಸ್ಟ್ ನಾವು ಬಯೋಮೆಡಿಕಲ್ ವೇಸ್ಟ್ ಅಂದರೆ ಏನು ಅದು ನೋಡೋಣ. ಡೆಫಿನೇಷನ್ ಆಫ್ ಬಯೋಮೆಡಿಕಲ್ ವೇಸ್ಟ್ refers to waste that generated during diagnosis, treatment or immunization of human being or animal. ಹೌದು ಸರ್, ಬಯೋಮೆಡಿಕಲ್ ವೇಸ್ಟ್ ಯಾವಾಗ ಜನ್ರೇಟ್ ಆಗುತ್ತೆ ಅಂದರೆ ಡಯಾಗ್ನೋಸಿಸ್ ಮಾಡೋ ಟೈಮ್, ಟ್ರೀಟ್ಮೆಂಟ್ ಮಾಡೋ ಟೈಮ್ ಅಥವಾ ಇಮ್ಯುನೈಸೇಷನ್ ಅಂದರೆ ನಾವು ವ್ಯಾಕ್ಸಿನೇಷನ್ ಮಾಡೋ ಟೈಮ್ ಏನಾಗುತ್ತೆ, ಜನ್ರೇಟ್ ಆಗುತ್ತೆ. ಓಕೆ, ಮನುಷ್ಯರಿಗೆ ನಾವು ವ್ಯಾಕ್ಸಿನೇಷನ್ ಮಾಡಲಿ ಅಥವಾ ಆ್ಯನಿಮಲ್ಸ್ಗಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿದಾಗ ವೇಸ್ಟ್ ಜನ್ರೇಟ್ ಆಗ್ತಾ ಅಲ್ಲ, ಟ್ರೀಟ್ಮೆಂಟ್ ಆಗುತ್ತೆ ಅಲ್ಲ, ಆ ಟ್ರೀಟ್ಮೆಂಟ್ ಮಾಡೋ ಟೈಮ್ ವೇಸ್ಟ್ ಜನ್ರೇಟ್ ಆಗುತ್ತೆ ಅಲ್ಲ, ಅದಕ್ಕೆ ನಾವು ಏನಂತ ಹೇಳ್ತೀವಿ, ಬಯೋಮೆಡಿಕಲ್ ವೇಸ್ಟ್. ಆ್ಯಸ್ ವೆಲ್ ಆ್ಯಸ್ ಇನ್ ರಿಸರ್ಚ್ ಆ್ಯಕ್ಟಿವಿಟಿ ರಿಲೇಟೆಡ್ ಟು ದೋಸ್ ಏರಿಯಾಸ್. ಹೌದು ಸರ್, ನಾವು ಹೆಲ್ತ್ ರಿಲೇಟೆಡ್ ಯಾವುದೇ ಒಂದು ಸ್ಟಡಿ ಮಾಡಿದಾಗ, ಯಾವುದೇ ಒಂದು ರಿಸರ್ಚ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ವೇಸ್ಟ್ ಜನ್ರೇಟ್ ಆಗುತ್ತೆ ಅಲ್ಲ, ಅದು ಕೂಡ ನಾವು ಬಯೋಮೆಡಿಕಲ್ ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ನಾವು ಅದರೊಳಗಡೆ ಕ್ಲಾಸಿಫಿಕೇಷನ್ ನೋಡೋಣ. ಓಕೆ, ಕ್ಲಾಸಿಫಿಕೇಷನ್ ಆಫ್ ಬಯೋಮೆಡಿಕಲ್ ವೇಸ್ಟ್. ಓಕೆ, ಸೊ ನೀವು ಬುಕ್ ಒಳಗಡೆ ನೋಡಿದ್ರೆ ನೀವು ಭಾಳಷ್ಟು ಕ್ಲಾಸಿಫಿಕೇಷನ್ ಸಿಗ್ಬೋದು. ಓಕೆ, 9 ರಿಂದ 10 ಕ್ಲಾಸಿಫಿಕೇಷನ್ ಸಿಗ್ಬೋದು, ಬಟ್ ನಾವು ಇಲ್ಲಿ ಸ್ವಲ್ಪ ಓಕೆ ಶಾರ್ಟ್ ಆ್ಯಂಡ್ ಸ್ವೀಟ್ ಒಳಗಡೆ ಮುಗಿಸೋಣ. ಓಕೆ, the main classification includes infectious waste. Okay, infectious waste, the waste that is capable of causing infection such as contaminated sharps, blood soaked bandage or microbiology waste. ಹೌದು ಸರ್, ಸೊ ಈ ವೇಸ್ಟ್ ನಮಗೆ ಏನು ಮಾಡ್ಬೋದು ಸರ್, ನಮಗೆ ಇನ್ಫೆಕ್ಷನ್ ಕಾಸ್ ಮಾಡ್ಬೋದು. ನೆಕ್ಸ್ಟ್ ಪ್ಯಾಥಾಲಜಿಕಲ್ ವೇಸ್ಟ್ ಅಂದರೆ ಹ್ಯೂಮನ್ ಟಿಶ್ಯೂ, ಆರ್ಗನ್ ಆ್ಯಂಡ್ ಬಾಡಿ ಪಾರ್ಟ್ಸ್ ದಟ್ ಆರ್ ರಿಮೂವ್ಡ್ ಡ್ಯೂರಿಂಗ್ ದಿ ಸರ್ಜರಿ ಆರ್ ಟೆಸ್ಕೋಪಿ. ಸೊ ಜಸ್ಟ್ ಇವಾಗ ಏನಾಯಿತು ಸರ್, ಸರ್ಜರಿ ಮಾಡಿದ ಮೇಲೆ ಆ ವ್ಯಕ್ತಿ ಇದ್ದಾನೆ, ಅವ್ನು ಏನು ಮಾಡಿದ್ದಾರೆ ಸರ್, ಟಿಶ್ಯೂ ರಿಮೂವ್ ಮಾಡಿದ್ದಾರೆ. ಓಕೆ, ಅವ್ನು ಟಿಶ್ಯೂ ರಿಮೂವ್ ಮಾಡಿದ್ದಾರೆ ಅಥವಾ ಟ್ಯೂಮರ್ ರಿಮೂವ್ ಮಾಡಿದ್ದಾರೆ ಅಥವಾ ಅವ್ನು ಒಂದು ಕೈಯನ್ನು ರಿಮೂವ್ ಮಾಡಿದ್ದಾರೆ, ಆ್ಯಂಪುಟೇಷನ್ ಮಾಡಿದ್ದಾರೆ. ಸೊ ಅಂತಹ ವೇಸ್ಟನ್ನು ನಾವು ಪ್ಯಾಥಾಲಜಿಕಲ್ ವೇಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಶಾರ್ಪ್ಸ್ ವೇಸ್ಟ್. ಓಕೆ, ಐಟಮ್ ದಟ್ ಕ್ಯಾನ್ ಪಂಕ್ಚರ್ ಆರ್ ಕಟ್ ಸ್ಕಿನ್ ಇನ್ಕ್ಲೂಡಿಂಗ್ ನಿಡಲ್ಸ್, ಬ್ಲೇಡ್ಸ್ ಆರ್ ಬ್ರೋಕನ್ ಗ್ಲಾಸಸ್. ಓಕೆ, ಸೊ ವೇಸ್ಟ್ ಇರುತ್ತೆ, ಅವು ನಮ್ಮ ಸ್ಕಿನ್ನಿಗೆ ಪಂಕ್ಚರ್ ಮಾಡ್ಬೋದು ಅಥವಾ ಕಟ್ ಮಾಡ್ಬೋದು. ಅಂಥ ವೇಸ್ಟ್ಗಳನ್ನು ನಾವು ಏನು ಹೇಳ್ತೀವಿ, ಶಾರ್ಪ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕೆಮಿಕಲ್ ವೇಸ್ಟ್ ದಟ್ ಕಂಟೇನ್ ಹಜಾರ್ಡಸ್ ಕೆಮಿಕಲ್. ಹೌದು ಸರ್, ಕೆಮಿಕಲ್ ಏನಿದೆ, ಹಜಾರ್ಡಸ್ ಕೆಮಿಕಲ್ ಇರ್ತವೆ, ಸಚ್ ಆ್ಯಸ್ ಎಕ್ಸ್ಪೈರ್ಡ್ ಫಾರ್ಮಾಸ್ಯೂಟಿಕಲ್ಸ್. ಸೊ ನಮ್ಮ ಹತ್ರ ಯಾವುದೇ ಒಂದು ಡ್ರಗ್ ಇತ್ತು ಸರ್, ಅದು ಎಕ್ಸ್ಪೈರ್ ಆದರೆ ಅದು ಎದರಲ್ಲಿ ಬರುತ್ತೆ ಸರ್, ಕೆಮಿಕಲ್ ವೇಸ್ಟಲ್ಲಿ ಬರುತ್ತೆ. ಆ್ಯಂಡ್ ಲ್ಯಾಬೊರೇಟರಿ ರಿಯೇಜೆಂಟ್, ಲ್ಯಾಬೊರೇಟರಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಯಾವುದೇ ಒಂದು ರಿಯೇಜೆಂಟ್ ಇದೆ, ಯಾವುದೇ ಒಂದು ಸೊಲ್ಯೂಷನ್ ಇದೆ, ಅದು ಕೂಡ ಏನಾಯಿತು ಸರ್, ಎಕ್ಸ್ಪೈರ್ ಆಯಿತು, ಎದರಲ್ಲಿ ಬರುತ್ತೆ, ಕೆಮಿಕಲ್ ವೇಸ್ಟ್. ನೆಕ್ಸ್ಟ್ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ದಟ್ ಕಂಟೇನ್ ರೇಡಿಯೋ ಆ್ಯಕ್ಟಿವ್ ಮಟೀರಿಯಲ್ ಆಫನ್ ಜನರೇಟೆಡ್ ಫ್ರಮ್ ಡಯಾಗ್ನೋಸಿಸ್ ಆ್ಯಂಡ್ ಥೆರಪೆಟಿಕ್ ಪ್ರೊಸೆಸಸ್. ಹೌದು ಸರ್, ಓಕೆ, ರೇಡಿಯೋ ಆ್ಯಕ್ಟಿವ್ ಮಟೀರಿಯಲ್ ಏನಿರುತ್ತೆ ಸರ್, ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ಇರುತ್ತೆ, ಜನರೇಟ್ ಆಗಿದೆ ಡ್ಯೂರಿಂಗ್ ದಿ ಡಯಾಗ್ನೋಸಿಸ್ ಆ್ಯಂಡ್ ಎನಿ ಪ್ರೊಸೀಜರ್. ನೆಕ್ಸ್ಟ್ ಜನರಲ್ ವೇಸ್ಟ್. ಓಕೆ, ಜನರಲ್ ವೇಸ್ಟ್ ಕೂಡ ಬರುತ್ತೆ ಬಯೋಮೆಡಿಕಲ್ ವೇಸ್ಟಲ್ಲಿ. ಓಕೆ, ನಾನ್ ಹಜಾರ್ಡಸ್ ವೇಸ್ಟ್. ಹೌದು ಸರ್, ಜನರಲ್ ವೇಸ್ಟ್ ಏನಿದೆ, ನಾನ್ ಹಜಾರ್ಡಸ್ ವೇಸ್ಟ್ ದಟ್ ಡಸ್ ನಾಟ್ ಪೋಸ್ ಎನಿ ರಿಸ್ಕ್ ಟು ದಿ ಹೆಲ್ತ್ ಆರ್ ದಿ ಎನ್ವಿರಾನ್ಮೆಂಟ್ ಸಚ್ ಆಸ್ ಪೇಪರ್ ಆ್ಯಂಡ್ ಪ್ಯಾಕೇಜಿಂಗ್ ಮಟೀರಿಯಲ್. ಹೌದು ಸರ್, ಸಿರಿಂಜ್ ಬಂದಿದೆ. ಓಕೆ, ಸಿರಿಂಜ್ ಹೇಗೆ ಬರುತ್ತೆ ಸರ್, ಪ್ಯಾಕೇಜಿಂಗಲ್ಲಿ ಬರುತ್ತೆ. ಸೊ ಆ ಪ್ಲಾಸ್ಟಿಕ್ ಇರುತ್ತೆ ಅಲ್ಲ, ಆ ಪ್ಲಾಸ್ಟಿಕ್ ಏನಂತೀವಿ ನಾವು, ಜನರಲ್ ವೇಸ್ಟ್ ಅಂತ ಹೇಳ್ತೀವಿ. ಅದು ನಮ್ಮ ಹೆಲ್ತಿಗೆ ಏನೂ ಅಷ್ಟೇನು ಎಫೆಕ್ಟ್ ಮಾಡೋದಿಲ್ಲ. ಓಕೆ, ಸೊ ಅದು ಏನು ನಮಗೆ ಇನ್ಫೆಕ್ಷನ್ ಕೂಡ ಮಾಡೋದಿಲ್ಲ, ನಮಗೇನು ಇಂಜುರಿ ಕೂಡ ಮಾಡೋದಿಲ್ಲ, ಪ್ಯಾಕೇಜಿಂಗ್ ಇದೆ ಅಷ್ಟೇ, ಅದನ್ನು ನಾವೇನು ಹೇಳ್ತೀವಿ, ಜನರಲ್ ವೇಸ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೊ ಇದು ಕ್ಲಾಸಿಫಿಕೇಷನ್ ಬರೋದಿಲ್ಲ. ಓಕೆ, ಕ್ಲಾಸಿಫಿಕೇಷನ್ ಇಲ್ಲ, ಇದು ಏನಂತ ಹೇಳ್ಬೋದು ನಾವು, ಸ್ಟೆಪ್ಸ್ ಇನ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಯಾವ್ಯಾವ ಸ್ಟೆಪ್ಸ್ ಬರ್ತವೆ ಅಂತ ಕೇಳಿದಾಗ ಸರ್, ಫಸ್ಟ್ ಬರೋದು ಸೆಗ್ರಿಗೇಷನ್. ಓಕೆ, ಸಪರೇಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಆ್ಯಟ್ ದಿ ಸೋರ್ಸ್. ಓಕೆ, ಸೊ ಎಲ್ಲಿ ಯಾವ ವಾರ್ಡಿಂದ ಏನು ಬರುತ್ತೆ, ಸೋರ್ಸ್ ಇದೆಯಲ್ಲ, ಯಾವ ವಾರ್ಡಿಂದ ನಮಗೆ ವೇಸ್ಟ್ ಜನ್ರೇಟ್ ಆಗುತ್ತೆ ಅಲ್ಲ, ಅಲ್ಲೇ ನಾವು ಏನು ಮಾಡ್ತೀವಿ ಸರ್, ಸೆಗ್ರಿಗೇಷನ್ ಮಾಡ್ತೀವಿ. ಸಪರೇಟ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಟಿಕ್ ಒಂದು ಕಡೆ, ಕಂಟಾಮಿನೇಟೆಡ್ ಒಂದು ಕಡೆ, ಇನ್ಫೆಕ್ಷಿಯಸ್ ಒಂದು ಕಡೆ, ಶಾರ್ಪ್ಸ್ ಒಂದು ಕಡೆ, ಸೊ ಎಲ್ಲ ನಾವು ಸಪ್ರೇಟ್ ಮಾಡ್ತೀವಲ್ಲ ಅದು. ಓಕೆ, ನೆಕ್ಸ್ಟ್ ಕಲೆಕ್ಷನ್. ಸೆಗ್ರಿಗೇಷನ್ ಆಗಿದ್ಮೇಲೆ ಕಲೆಕ್ಷನ್, ಗ್ಯಾದರಿಂಗ್ ದಿ ಸೆಗ್ರಿಗೇಟೆಡ್ ವೇಸ್ಟ್ ಫ್ರಮ್ ವೇರಿಯಸ್ ಸೋರ್ಸ್ ವಿತ್ ಇನ್ ದಿ ಹೆಲ್ತ್ ಕೇರ್ ಫೆಸಿಲಿಟಿ. ಓಕೆ, ಸೊ ಪ್ರತಿಯೊಂದು ವಾರ್ಡ್ ಒಳಗಡೆ ಏನು ಮಾಡಿದ್ದಾರೆ ಸರ್, ಸೆಗ್ರಿಗೇಷನ್ ಮಾಡಿದರು. ವೇಸ್ಟ್ ಇತ್ತು, ಸೊ ಆ ವೇಸ್ಟನ್ನು ಕಲೆಕ್ಟ್ ಮಾಡ್ತಾರೆ. ಓಕೆ, ಎಲ್ಲ ವಾರ್ಡಿಂದ ವೇಸ್ಟನ್ನು ಕಲೆಕ್ಟ್ ಮಾಡುತ್ತಾರೆ. ಆದಮೇಲೆ ಸ್ಟೋರೇಜ್ ಮಾಡ್ತಾರೆ. ಸ್ಟೋರೇಜ್ ಮಾಡಲಿಲ್ಲ ಅಂದರೆ ಎಲ್ಲ ವಾರ್ಡ್ಗಳಗಡೆ ಸ್ಮೆಲ್ ಬರುತ್ತೆ. ಓಕೆ, ಹೊರಗಡೆ ಇಟ್ಟರೆ ಸ್ಮೆಲ್ ಬರುತ್ತೆ ಮತ್ತು ಇನ್ಫೆಕ್ಷನ್ ಕೂಡ ಟ್ರಾನ್ಸ್ಮಿಟ್ ಆಗ್ಬೋದು. ಟೆಂಪರರಿ ಕಂಟೈನ್ಮೆಂಟ್ ಆಫ್
ಬಯೋಮೆಡಿಕಲ್ ವೇಸ್ಟ್ ಬಿಫೋರ್ ದಿ ಟ್ರೀಟ್ಮೆಂಟ್ ಆ್ಯಂಡ್ ಡಿಸ್ಪೋಸಲ್. ಓಕೆ, ನಾವು ಸ್ಟೋರೇಜ್ ಮಾಡ್ತೀವಿ, ಟೆಂಪೊರರಿಲಿ ನಾವು ಸ್ಟೋರ್ ಮಾಡ್ತೀವಿ, ಜಾಸ್ತಿ ದಿನ ಸ್ಟೋರ್ ಮಾಡೋದಿಲ್ಲ, ಟೆಂಪೊರರಿಲಿ ಸ್ಟೋರ್ ಮಾಡ್ತೀವಿ ಬಿಫೋರ್ ಟ್ರೀಟ್ಮೆಂಟ್ ಅಂದರೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮೊದಲು ಅಂದರೆ ಅದಕ್ಕೆ ವೇಸ್ಟ್ ಮೆಟೀರಿಯಲ್ ಇದೆಯಲ್ಲ, ವೇಸ್ಟ್ ಪ್ರಾಡಕ್ಟ್ ಇದೆಯಲ್ಲ, ಬಯೋಮೆಡಿಕಲ್ ವೇಸ್ಟ್ ಇದೆಯಲ್ಲ, ಅದಕ್ಕೆ ನಾವು ಬರಿಂಗ್ ಅಥವಾ ಬರ್ನ್ ಮಾಡೋಕ್ಕಿಂತ ಮೊದಲು ಅಥವಾ ಡಿಸ್ಪೋಸ್ ಮಾಡೋಕ್ಕಿಂತ ಮೊದಲು ನಾವು ಏನು ಮಾಡ್ತೀವಿ, ಸ್ಟೋರೇಜ್ ಮಾಡ್ತೀವಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್. ಹೌದು ಸರ್, ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಆಫ್ಟರ್ ಸ್ಟೋರೇಜ್ ಸ್ವಲ್ಪ ದಿನ ನಾವು ಏನು ಮಾಡಿದ್ದೀವಿ ಸರ್, ಸ್ಟೋರ್ ಮಾಡಿದ್ದೀವಿ, ಶಾರ್ಟ್ ಟರ್ಮ್ ಕಡೆ ನಾವು ಸ್ಟೋರ್ ಮಾಡಿದ್ವಿ, ಅದಾದಮೇಲೆ ನಾವು ಏನು ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಮೂವಿಂಗ್ ವೇಸ್ಟ್ ಟು ಟ್ರೀಟ್ಮೆಂಟ್ ಫೆಸಿಲಿಟಿ ವೆದರ್ ಇನ್ಸೈಟ್ ಆರ್ ಆಫ್ ಸೈಟ್. ಹೌದು ಸರ್, ಇದಕ್ಕೆ ನಾವು ಯಾವ ಪ್ಲೇಸಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಲ್ಲ, ವೇಸ್ಟ್ ಇದೆಯಲ್ಲ, ಆ ವೇಸ್ಟಿನ ಟ್ರೀಟ್ಮೆಂಟ್ ಮಾಡ್ತೀವಲ್ಲ, ಆ ಪ್ಲೇಸನ್ನು ನಾವು ಏನು ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟ್ರೀಟ್ಮೆಂಟ್. ಓಕೆ, ಟ್ರೀಟಿಂಗ್ ದಿ ವೇಸ್ಟ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಮೆಥಡ್ ಸಚ್ ಆ್ಯಸ್ ಆಟೋಕ್ಲೇವಿಂಗ್, ಇನ್ಸನರೇಷನ್ ಆರ್ ಕೆಮಿಕಲ್ ಡಿಸ್ಇನ್ಫೆಕ್ಷನ್ ಟು ನ್ಯೂಟ್ರಲೈಸ್ ಇಟ್ಸ್ ಹಜಾರ್ಡಸ್ ಪ್ರಾಪರ್ಟಿ. ಓಕೆ, ಸೊ ನಾವೇನು ಮಾಡ್ತೀವಿ, ವೇಸ್ಟನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ಡಿಪೆಂಡ್ಸ್ ಆನ್ ಟೈಪ್ ಆಫ್ ವೇಸ್ಟ್, ಯಾವ ಥರ ಟೈಪ್ ಇದೆ, ಓಕೆ, ಯಾವ ವೇಸ್ಟ್ ಇದೆ ಅದ್ರ ಮೇಲೆ ನಾವು ಡಿಪೆಂಡ್ ಇರುತ್ತೆ. ಅದಕ್ಕೆ ನಾವು ಹೇಗೆ ಮಾಡ್ತೀವಿ, ಯಾವ ಥರ ಆಟೋಕ್ಲೇವಿಂಗ್ ಮಾಡ್ತೀವಿ ಅಥವಾ ಇನ್ಸನರೇಷನ್ ಮಾಡ್ತೀವಿ, ಬರ್ನಿಂಗ್ ಮಾಡ್ತೀವಿ, ಅದೆಲ್ಲ ಡಿಪೆಂಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಐ ಥಿಂಕ್ ನಿಮಗೆ ಬಯೋಮೆಡಿಕಲ್ ವೇಸ್ಟ್ 4 ಮಾರ್ಕ್ಸಿಗೆ ಬಂದಿದೆ. ಸೊ ಇಷ್ಟು ನೀವು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗಬಹುದು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಸ್ಟ್ರಕ್ಚರ್ ಆಫ್ ಫೀಮರ್ ಬೋನ್. ಓಕೆ, ಫೀಮರ್ ಬೋನ್ ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ಇವರು ಕೇಳಿದ್ದಾರೆ. ಓಕೆ, ದಿ ಫೀಮರ್ ಈಸ್ ಆಲ್ಸೋ ನೋನ್ ಆ್ಯಸ್ ಥೈ ಬೋನ್. ಹೌದು ಸರ್, ಫೀಮರ್ ಬೋನನ್ನು ನಾವು ಥೈ ಬೋನ್ ಅಂತ ಹೇಳ್ಬೋದು. 4 ಮಾರ್ಕ್ಸಿಗೆ ಬಂದಿದೆ. ಇದು ಕೂಡ ಒಂದು 4 ಮಾರ್ಕ್ಸಿಗೆ ಕ್ವಶನ್ ಇದೆ. ಓಕೆ, ಸೊ ಫೀಮರ್ ಏನಿದೆ ಸರ್, ಥೈ ಬೋನ್ ಇದೆ. ಇಟ್ ಈಸ್ ದ ಲಾಂಗೆಸ್ಟ್ ಬೋನ್. ಹೌದು ಸರ್, ನಮ್ಮ ಬಾಡಿಯಲ್ಲಿ ಲಾಂಗೆಸ್ಟ್ ಬೋನ್ ಯಾವುದಿದೆ ಅಂತ ಕೇಳಿದಾಗ ಫೀಮರ್ ಬೋನ್ ಇದೆ ಸರ್. ಆ್ಯಂಡ್ ಸ್ಟ್ರಾಂಗೆಸ್ಟ್ ಬೋನ್ ಇನ್ ದಿ ಹ್ಯೂಮನ್ ಬಾಡಿ. ಹೌದು ಸರ್, ಸ್ಟ್ರಾಂಗೆಸ್ಟ್ ಬೋನ್ ಇನ್ ದಿ ಹ್ಯೂಮನ್ ಬಾಡಿ ಈಸ್ ಅವರ್ ಫೀಮರ್ ಬೋನ್. ನೆಕ್ಸ್ಟ್, ದಿ ಫೀಮರ್ ಕ್ಯಾನ್ ಡಿವೈಡ್ ಇಂಟು ಶಾಲ್ಫ್ ಆ್ಯಂಡ್ 2 ಮೇನ್ ಎಂಡ್ಸ್. ಸೊ ನಮ್ಮ ಫೀಮರ್ ಇದೆಯಲ್ಲ, ಅದು ಏನಿದೆ, ಒಂದು ಶಾಲ್ಫ್ ಮತ್ತು 2 ಎಂಡಲ್ಲಿ ಡಿವೈಡ್ ಮಾಡಿದ್ದೆ. ಓಕೆ, ಅಪ್ಪರ್ ಎಂಡ್ ಆ್ಯಂಡ್ ಲೋವರ್ ಎಂಡಲ್ಲಿ ಇದು ನಾವು ಡಿವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಅದ್ರ ಬಗ್ಗೆನೇ ನೋಡೋಣ. ಓಕೆ, ಸೊ ಫಸ್ಟ್ ದಿ ಶಾಲ್ಫ್ ಅಥವಾ ಡಯಾಫೈಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಫೀಮರ್ ಬೋನ್ ಇದೆ ಸರ್. ಓಕೆ, ಸೊ ಫೀಮರ್ ಬೋನಲ್ಲಿ ಇದು ಮಿಡಲ್ ಪಾರ್ಟ್ ಇದೆ ಅಲ್ಲ, ಓಕೆ, ಅಪ್ಪರ್ ಎಂಡ್ ಮತ್ತು ಲೋವರ್ ಎಂಡ್ ನಡುವೆ ಪಾರ್ಟ್ ಇದೆಲ್ಲ, ಇದೇನಿದೆ ಸರ್, ನಮ್ಮ ಶಾಲ್ಫ್ ಇದೆ. ಓಕೆ, ಇದೇನಿದೆ ಸರ್, ಶಾಲ್ಫ್ ಇದೆ. ಸೊ ಅದೇ ನೋಡೋಣ. ಓಕೆ, ದಿಸ್ ಈಸ್ ಲಾಂಗ್. ಹೌದು ಸರ್, ಯಾವ ಥರ ಇದೆ, ಲಾಂಗ್ ಇತ್ತು. ಸಿಲಿಂಡ್ರಿಕಲ್ ಮಿಡಲ್ ಪೋರ್ಷನ್ ಆಫ್ ದಿ ಫೀಮರ್. ಹೌದು ಸರ್, ಎಲ್ಲಿತ್ತು, ಇದು ಸಿಲಿಂಡ್ರಿಕಲ್ ಶೇಪ್ ಇತ್ತು ಮತ್ತು ಮಿಡಲ್ ಪೋರ್ಷನ್ ಆಫ್ ದಿ ಫೀಮರ್ ಇತ್ತು ಸರ್. ಇಟ್ ರನ್ಸ್ ಬಿಟ್ವೀನ್ ಅಪ್ಪರ್ ಆ್ಯಂಡ್ ಲೋವರ್ ಎಂಡ್ ಆಫ್ ದಿ ಫೀಮರ್. ಹೌದು ಸರ್, ಇದು ಎಲ್ಲಿ ಪ್ರೆಸೆಂಟ್ ಇದೆ, ಬಿಟ್ವೀನ್ ದಿ ಅಪ್ಪರ್ ಆ್ಯಂಡ್ ಲೋವರ್ ಎಂಡ್. ಯಾವುದಿದೆ ಸರ್, ಇಲ್ಲಿ ನಮ್ಮ ಶಾಲ್ಫ್ ಪ್ರೆಸೆಂಟ್ ಇರುತ್ತೆ. ಓಕೆ, ಫಸ್ಟ್ ನೋಡೋಣ ನಾವು ಅಪ್ಪರ್ ಎಂಡ್. ಓಕೆ, ಅಪ್ಪರ್ ಎಂಡ್ ಅಂದರೆ ಸೊ ಈ ಪ್ಲೇಸ್ ನಾವು ಸ್ಟಡಿ ಮಾಡೋಣ. ಅಪ್ಪರ್ ಆ್ಯಂಡ್ ದಿಸ್ ಇನ್ಕ್ಲೂಡ್ಸ್ ಹೆಡ್, ನೆಕ್ ಆ್ಯಂಡ್ 2 ಟ್ರೊಕ್ಯಾಂಟರ್ಸ್. ಹೌದು ಸರ್, ಇದರೊಳಗಡೆ ಹೆಡ್ ಇದೆ, ನೆಕ್ ಇದೆ ಮತ್ತು 2 ಟ್ರೊಕ್ಯಾಂಟರ್ಸ್ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ 1 by 1 ಡೀಟೇಲ್ ಆಗಿ ನೋಡೋಣ. ಹೆಡ್ ಆಫ್ ದಿ ಫೀಮರ್. ಫಸ್ಟ್ ನಾವೇನು ನೋಡೋಣ, ಹೆಡ್ ಆಫ್ ದಿ ಫೀಮರ್ಸ್, ದಿ ರೌಂಡೆಡ್ ಬಾಲ್ ಲೈಕ್ ಸ್ಟ್ರಕ್ಚರ್. ಹೌದು ಸರ್, ಇಲ್ಲಿ ಹೆಡ್ ನೀವು ನೋಡ್ಬೋದು. ಸೊ ಇದು ಯಾವ ಥರ ಇದೆ ಸರ್, ರೌಂಡೆಡ್ ಇದೆ. ಓಕೆ, ಬಾಲ್ ಲೈಕ್ ಸ್ಟ್ರಕ್ಚರ್ ಇದೆ. ಓಕೆ, ನೆಕ್ಸ್ಟ್ ದಟ್ ಫಿಟ್ಸ್ ಇನ್ ಟು ದಿ ಎಸಿಟಬುಲಮ್ ಆಫ್ ದಿ ಪೆಲ್ವಿಸ್. ಓಕೆ, ಸೊ ಪೆಲ್ವಿಸ್ ಇದೆ ಅಂತ ಅಂದ್ಕೊಳ್ಳಿ, ಆ ಪೆಲ್ವಿಸ್ ಒಳಗಡೆ ಎಸಿಟಬುಲಮಲ್ಲಿ ಫಿಟ್ ಆಗೋದು ಯಾರು ಅಂದರೆ ಸರ್, ಹೆಡ್ ಆಫ್ ದಿ ಫೀಮರ್. ಓಕೆ, ಫಾರ್ಮಿಂಗ್ ಹಿಪ್ ಜಾಯಿಂಟ್. ಹೌದು ಸರ್, ಹೆಡ್ ಆಫ್ ದಿ ಫೀಮರ್ ಏನು ಮಾಡುತ್ತೆ ಸರ್, ಹಿಪ್ ಜಾಯಿಂಟ್ ಫಾರ್ಮ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೆಕ್ ಆಫ್ ದಿ ಫೀಮರ್. ಸೊ ನೆಕ್ ಆಫ್ ದಿ ಫೀಮರ್, ಅ ನ್ಯಾರೋ region that connect head to the shelf of the femur. ಓಕೆ, ಸೊ ನೆಕ್ ಅಂದರೆ ಯಾವುದು ಅಂದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ದಿಸ್ ಪಾರ್ಟ್. ಓಕೆ, ಈ ಪಾರ್ಟ್ ಇದೆ, ಏನಿದೆ ಸರ್, ಅದು ನೆಕ್ ಇದೆ. ಓಕೆ, ಸ್ವಲ್ಪ ನ್ಯಾರೋ ಇದೆ. ಓಕೆ, ರೌಂಡ್ ಆಗಿದ ಮೇಲೆ ಸ್ವಲ್ಪ ನ್ಯಾರೋ ಇದೆ. ಆ ಪಾರ್ಟ್ ಏನಿದೆ ಸರ್, ನೆಕ್ ಆಫ್ ದಿ ಫೀಮರ್ ಇದೆ. ಓಕೆ, ದಟ್ ಈಸ್ ಕಾಮನ್ ಸೈಟ್ ಫಾರ್ ಫ್ರ್ಯಾಕ್ಚರ್. ಓಕೆ, ಸೊ ಜಾಸ್ತಿ ಫ್ರ್ಯಾಕ್ಚರ್ ಎಲ್ಲಾಗುತ್ತೆ, ಫೀಮರ್ ಫ್ರ್ಯಾಕ್ಚರ್ ಎಲ್ಲಾಗುತ್ತೆ ಅಂತ ನೀವು ಕೇಳಿದಾಗ ಸರ್, ಎಟ್ ದಿ ಪ್ಲೇಸಲ್ಲಿ ಏನಾಗುತ್ತೆ, ಜಾಸ್ತಿ ನಮಗೆ ಫ್ರ್ಯಾಕ್ಚರ್ ನೋಡಬಹುದು. ಓಕೆ, ನೆಕ್ಸ್ಟ್ ಗ್ರೇಟರ್ ಟ್ರೊಕ್ಯಾಂಟಿಕ್. ಓಕೆ, ಸೊ 2 ಟ್ರೊಕ್ಯಾಂಟರ್ಸ್ ಬರ್ತವೆ ಇಲ್ಲಿ, 2 ಟ್ರೊಕ್ಯಾಂಟರ್ಸ್ ಅಂತ ನಾವು ಮೊದಲೇ ಓದಿದ್ದೀವಿ. ಸೊ 2 ಟ್ರೊಕ್ಯಾಂಟರ್ಸ್ ಒಳಗಡೆ ಫಸ್ಟ್ ಬರೋದು ಗ್ರೇಟರ್ ಟ್ರೊಕ್ಯಾಂಟರ್ಸ್. ಓಕೆ, ಅ ಲಾರ್ಜ್ ಬೋನಿ ಪ್ರಾಮಿನೆಂಟ್ ಲೊಕೇಟೆಡ್ ಲ್ಯಾಟ್ರಲ್ ಆರ್ ಔಟರ್ ಸೈಡ್ ಆಫ್ ದಿ ಫೀಮರ್. ಹೌದು ಸರ್. ಓಕೆ, ಸೊ ಇದೇನಿದೆ ಸರ್, ಇದು ಇನ್ನರ್ ಇದೆ, ಯಾಕಂದರೆ ಇದು ಮಿಡಲ್ ಲೈನ್ ಹತ್ರ ಬರುತ್ತೆ. ಓಕೆ, ಇದು ಮೀಡಿಯನ್ ಲೈನ್ ಹತ್ರ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಮೀಡಿಯನ್ ಸೈಡ್, ಇದು ಲ್ಯಾಟ್ರಲ್ ಸೈಡ್. ಈ ಕಡೆ ಇದೇನು ಸರ್, ಲ್ಯಾಟ್ರಲ್, ಇದು ಮೀಡಿಯಲ್ ಸೈಡ್. ಓಕೆ, ಸೊ ಇಲ್ಲಿ ನಮಗೆ ಒಂದು ಬ್ರೋಮಿ ಪ್ರಾಮಿನೆಂಟ್ ಸಿಗ್ತಾ ಇದೆ, ಬೋನಿ ಪ್ರಾಮಿನೆಂಟ್ ಸಿಗ್ತಾ ಇದೆ. ಸೊ ಅದೇನಿದೆ ನಮ್ಮ ಗ್ರೇಟರ್
ಟ್ರೊಕೆಂಟರ್ ಇದೆ. ಓಕೆ, ಲ್ಯಾಟ್ರಲ್ ಸೈಡಲ್ಲಿ ಪ್ರೆಸೆಂಟ್ ಇದೆ, ಅದಕ್ಕೋಸ್ಕರ ಗ್ರೇಟರ್ ಟ್ರೊಕೆಂಟರ್. ಎಲ್ಲಿದೆ ಸರ್? ಲ್ಯಾಟ್ರಲ್ ಸೈಡ್ ಆಫ್ ದಿ ಫೀಮರ್ ಆರ್ ಔಟರ್ ಸೈಡ್ ಆಫ್ ದಿ ಫೀಮರ್. ನೆಕ್ಸ್ಟ್ ಲೆಸ್ಸರ್ ಟ್ರೊಕೆಂಟರ್. ಲೆಸ್ಸರ್ ಟ್ರೊಕೆಂಟರ್ ಯಾವ ಕಡೆ ಇರುತ್ತೆ? ಅ ಸ್ಮಾಲ್ ಬೋನಿ ಪ್ರಾಮಿನೆನ್ಸ್. ಹೌದು ಸರ್, ಸ್ಮಾಲ್ ಬೋನಿ ಪ್ರಾಮಿನೆನ್ಸ್ ಇದೆ, ಲೊಕೇಟೆಡ್ ಆನ್ ದಿ ಮೀಡಿಯನ್ ಆರ್ ಇನ್ನರ್ ಸೈಡ್ ಆಫ್ ದಿ ಫೀಮರ್, ಜಸ್ಟ್ ಬಿಲೋ ದಿ ನೆಕ್. ಜಸ್ಟ್ ಬಿಲೋ ದಿ ನೆಕ್ ಯಾರು ಇರ್ತಾರೆ ಸರ್? ಓಕೆ, ಸೊ ಇದು ಏನಿದೆ ಸರ್? ನಮ್ಮ ನೆಕ್ ಇದೆ. ಓಕೆ, ಸೊ ಇದೇನಿದೆ? ನಮ್ಮ ನೆಕ್ ಇದೆ. ಇಲ್ಲೊಂದು ನಮಗೆ ಸ್ಮಾಲ್ ಬೋನಿ ಪ್ರಾಮಿನೆನ್ಸ್ ಕಾಣಿಸ್ಬೋದು. ಆ ಬೋನಿ ಪ್ರಾಮಿನೆನ್ಸ್ ಏನಿದೆ? ಲೆಸ್ಸರ್ ಟ್ರೊಕೆಂಟಿಕ್. ಯಾವ ಸೈಡ್ ಇದೆ ಸರ್ ಇದು? ಇನ್ನರ್ ಸೈಡ್ ಇದೆ ಅಥವಾ ಮೀಡಿಯಲ್ ಸೈಡ್ ಇದೆ? ಓಕೆ, ಮೀಡಿಯಲ್ ಸೈಡ್ ಇದೆ ಅಥವಾ ಇನ್ನರ್ ಸೈಡ್ ಇದೆ, ಅದಕ್ಕೋಸ್ಕರ ಅದು ಲೆಸ್ಸರ್ ಟ್ರೊಕೆಂಟಿಕ್ ಇದೆ. ಓಕೆ, ಸಣ್ಣ ಬೋನಿ ಪ್ರಾಮಿನೆಂಟ್ ಇದೆ, ಲೆಸ್ಸರ್ ಟ್ರೊಕೆಂಟಿಕ್, ಜಸ್ಟ್ ಬಿಲೋ ದಿ ನೆಕ್. ಹೌದು ಸರ್, ನೆಕ್ ಜಸ್ಟ್ ಕೆಳಗಡೆ ನಮಗೆ ಕಾಣಿಸ್ತಾ ಇದೆ, ಲೆಸ್ಸರ್ ಟ್ರೊಕೆಂಟಿಕ್. ಓಕೆ, ನೆಕ್ಸ್ಟ್ ನಾವು ನೋಡಿದಾಗ ಇಂಟರ್ ಟ್ರೊಕೆಂಟಿಕ್ ಲೈನ್ ಆ್ಯಂಡ್ ಕ್ರೆಸ್ಟ್. ಇಂಟರ್ ಟ್ರೊಕೆಂಟಿಕ್ ಲೈನ್ ಆ್ಯಂಡ್ ಕ್ರೆಸ್ಟ್ ನಮಗೆ ಕಾಣಿಸ್ಬೋದು. ದಿ ಇಂಟರ್ ಟ್ರೊಕೆಂಟಿಕ್ ಲೈನ್ ಈಸ್ ಅ ರಿಡ್ಜ್ ದಟ್ ಕನೆಕ್ಟ್ ಗ್ರೇಟರ್ ಆ್ಯಂಡ್ ಲೆಸ್ಸರ್ ಟ್ರೊಕೆಂಟಿಕ್. ಹೌದು ಸರ್. ಓಕೆ, ಸೊ ಇಂಟರ್ ಟ್ರೊಕೆಂಟಿಕ್ ಲೈನ್ ಇದೆ ಅಲ್ಲ, ಅದು ಏನು ಮಾಡುತ್ತೆ? ನಮ್ಮ ಗ್ರೇಟರ್ ಮತ್ತು ಲೆಸ್ಸರ್ ಟ್ರೊಕೆಂಟರ್ಸ್ ಇದಾವೆಲ್ಲ ಅದಕ್ಕೆ ಕನೆಕ್ಟ್ ಮಾಡುತ್ತೆ. ಓಕೆ, ಸೊ ನಾವು ಇಲ್ಲಿ ನೋಡಿದಾಗ ಸರ್ ಇದು ಏನಿದೆ? ಅವರ್ ಗ್ರೇಟರ್ ಟ್ರೊಕೆಂಟಿಕ್, ದಿಸ್ ಈಸ್ ಅವರ್ ಲೆಸ್ಸರ್ ಟ್ರೊಕೆಂಟಿಕ್. ಸೊ ಇಲ್ಲಿ ಬರುತ್ತೆ ಅಲ್ಲ, ಕನೆಕ್ಟ್ ಮಾಡ್ತಾ ಇದೆಯಲ್ಲ ಈ ಲೈನ್, ಇದೇನಿದೆ ಸರ್? ಇಂಟರ್ ಟ್ರೊಕೆಂಟಿಕ್ ಲೈನ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ತನಕ ಮುಗಿತು ನಮ್ಮ ಅಪ್ಪರ್ ಎಂಡ್ ಒಳಗಡೆ ನಾವು ಏನೇನು ನೋಡಿದ್ವಿ? ಹೆಡ್, ನೆಕ್, ಗ್ರೇಟರ್ ಟ್ರೊಕೆಂಟರ್, ಲೆಸ್ಸರ್ ಟ್ರೊಕೆಂಟರ್ ಮತ್ತು ಇಂಟರ್ ಟ್ರೊಕೆಂಟಿಕ್ ಲೈನ್ ನಾವು ನೋಡಿದ್ದೀವಿ. ಓಕೆ, ಇವಾಗ ನಾವು ಲೋವರ್ ಎಂಡ್. ಓಕೆ, ಲೋವರ್ ಎಂಡ್ ಅಂದರೆ ಲೋವರ್ ಎಂಡ್ ಸೈಡ್ ನಮಗೆ ಏನೇನು ಕಾಣ್ಬೋದು ಫೀಮರ್ ಬೋನಲ್ಲಿ ಅಂತ ನೋಡಿದಾಗ? ದಿ ಲೋವರ್ ಎಂಡ್ ಆಫ್ ದಿ ಫೀಮರ್ ಫಾರ್ಮ್ ದಿ ನೀ ಜಾಯಿಂಟ್. ಹೌದು ಸರ್, ಇದು ಏನು ಮಾಡುತ್ತೆ? ನೀ ಜಾಯಿಂಟ್ ಮಾಡುತ್ತೆ. ಓಕೆ, ಮೊಳಕಾಲು ಇರುತ್ತೆ ಅಲ್ಲ, ಆ ಜಾಯಿಂಟ್ ಇದು ಮಾಡುತ್ತೆ. ಆ್ಯಂಡ್ ಆರ್ಟಿಕ್ಯುಲೇಟ್ ವಿತ್ ದಿ ಟಿಬಿಯಾ ಆ್ಯಂಡ್ ಪಟೇಲ. ಹೌದು ಸರ್, ಇದು ಎದ್ರ ಜೊತೆ ಆರ್ಟಿಕ್ಯುಲೇಟ್ ಆಗುತ್ತೆ? ಎದ್ರ ಜೊತೆ ಜಾಯಿಂಟ್ ಫಾರ್ಮ್ ಆಗುತ್ತೆ ಅಂದರೆ ಸರ್ ಟಿಬಿಯಾ ಆ್ಯಂಡ್ ಪಟೇಲ ಇರುತ್ತೆ ಅಲ್ಲ, ಅದ್ರ ಜೊತೆ ಇದು ಮಾಡುತ್ತೆ. ಓಕೆ, ಅದ್ರ ಜೊತೆ ಆರ್ಟಿಕ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್ 2 ಕಾಂಡಿಲ್ಸ್. ಓಕೆ, ಸೊ ಇದರೊಳಗಡೆ 2 ಕಾಂಡಿಲ್ಸ್ ನಮಗೆ ಕಾಣ್ಬೋದು, ಮೀಡಿಯಲ್ ಆ್ಯಂಡ್ ಲ್ಯಾಟ್ರಲ್. ಹೌದು ಸರ್, ಮತ್ತು ಇಲ್ಲಿ ನಾವು ಏನು ಮಾಡೋಣ? ಒಂದು ಲೈನನ್ನು ಡ್ರಾ ಮಾಡೋಣ. ದಿಸ್ ಈಸ್ ಅವರ್ ಮೀಡಿಯನ್ ಲೈನ್. ಓಕೆ, ಯಾಕಂದರೆ ಒಂದು ಕಾಲಿಂದ ಇದೆ, ಸೊ ಇನ್ನೊಂದು ಬೋನ್ ಇರಬೇಕು ಈ ಥರ. ಓಕೆ, ಸೊ ಇನ್ನೊಂದು ಬೋನ್ ಇರಬೇಕು. ಸೊ ನಡುಗಡೆ ಏನಿದೆ ಸರ್? ಸೆಂಟ್ರಲ್ ಏನಿದೆ? ಮೀಡಿಯನ್ ಲೈನ್. 2 ಕಾಲ್ಸ್ ಇದ್ದಾವೆ ಸರ್ ನಮಗೆ 2 ಕಾಲುಗಳಿದ್ದಾವೆ. 2 ಕಾಲುಗಳಲ್ಲಿ ಒಂದೊಂದು ಫೀಮರ್ ಬೋನ್ ಇದೆ, ಅದಕ್ಕೋಸ್ಕರ ನಾವು ಮೀಡಿಯನ್ ಲೈನ್ ಇಲ್ಲಿ ಡ್ರಾ ಮಾಡಿದ್ದೀವಿ. ಓಕೆ, ಸೊ ಮೀಡಿಯನ್ ಕಾಂಡಿಲ್ ಮತ್ತು ಇಲ್ಲಿ ಲ್ಯಾಟ್ರಲ್ ಕಾಂಡಿಲ್ಸ್ಗಳು ನಮಗೆ ನೋಡ್ಬೋದು. ಓಕೆ, ರೌಂಡೆಡ್ ಪ್ರೊಜೆಕ್ಷನ್. ಓಕೆ, ಮೀಡಿಯಲ್ ಕಾಂಡಿಲ್ ನಾವು ನೋಡಿದಾಗ ರೌಂಡೆಡ್ ಪ್ರೊಜೆಕ್ಷನ್ ಆನ್ ದಿ ಮೀಡಿಯಲ್ ಸೈಡ್. ಹೌದು ಸರ್, ಯಾವ ಸೈಡ್ ಇದೆ? ಸೊ ಇಲ್ಲಿ ರೌಂಡ್ ಇದ್ದಾವೆ ಸರ್. ಓಕೆ ಸರ್, ಇದೇನಿದೆ ಸರ್? ರೌಂಡ್ ಇದೆ. ಓಕೆ, ಇದೇನಿದೆ ಸರ್? ರೌಂಡ್ ಇದೆ. ಸೊ ಅದು ಏನು? ಮೀಡಿಯನ್ ಕಾಂಡಿಲ್. ಮೀಡಿಯಲ್ ಸೈಡ್ ಇದೆ. ಓಕೆ, ಮಿಡಲ್ ಸೈಡ್ ಇದೆಯಲ್ಲ, ಅದಕ್ಕೋಸ್ಕರ ಅದು ಮೀಡಿಯಲ್ ಕಾಂಡಿಲ್. ಓಕೆ, ರೌಂಡೆಡ್ ಪ್ರೊಜೆಕ್ಷನ್ ಆನ್ ದಿ ಮೀಡಿಯಲ್ ಸೈಡ್. ಹೌದು ಸರ್, ಮೀಡಿಯಲ್ ಸೈಡಲ್ಲಿ ನಮಗೆ ಒಂದು ಪ್ರೊಜೆಕ್ಷನ್ ಕಾಣ್ತಾ ಇದೆ, ಅದು ಏನಿದೆ ಸರ್? ನಮ್ಮ ಮೀಡಿಯಲ್ ಕಾಂಡಿಲ್. ದಟ್ ಆರ್ಟಿಕ್ಯುಲೇಟ್ ವಿತ್ ದಿ ಟಿಬಿಯಾ ಎಟ್ ದಿ ನೀ ಜಾಯಿಂಟ್. ಹೌದು ಸರ್, ಇದು ಏನು ಮಾಡ್ತಾ ಇದೆ? ಟಿಬಿಯಾ ಜೊತೆ ಆರ್ಟಿಕ್ಯುಲೇಟ್ ಆಗ್ತಾ ಇದೆ ಎಟ್ ನೀ ಜಾಯಿಂಟ್. ಓಕೆ, ನೆಕ್ಸ್ಟ್ ಲ್ಯಾಟ್ರಲ್ ಕಾಂಡಿಲ್. ರೌಂಡೆಡ್ ಪ್ರೊಜೆಕ್ಷನ್ ಆನ್ ದಿ ಲ್ಯಾಟ್ರಲ್ ಸೈಡ್. ಹೌದು ಸರ್, ಲ್ಯಾಟ್ರಲ್ ಸೈಡ್ ಅಂದರೆ ಅವೇ ಫ್ರಮ್ ದಿ ಮಿಡ್ ಲೈನ್. ಸೊ ಮಿಡ್ ಲೈನಿಂದ ದೂರ ನಾವು ಇಲ್ಲಿ ನೋಡಿದಾಗ ನಮಗೆ ಇನ್ನೊಂದು ರೌಂಡ್ ಪಾರ್ಟ್ ಕಾಣ್ತಾ ಇದೆ. ಓಕೆ, ಸೊ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಸರ್, ಇದು ಏನಿದೆ? ಲ್ಯಾಟ್ರಲ್ ಸೈಡ್ ಇದೆ ಸರ್, ಅವೇ ಫ್ರಮ್ ದಿ ಮಿಡ್ ಲೈನ್ ಇದೆ, ಅದಕ್ಕೋಸ್ಕರ ಅದನ್ನು ನಾವು ಏನು ಹೇಳ್ತೀವಿ? ಲ್ಯಾಟ್ರಲ್ ಕಾಂಡಿಲ್ ಅಂತ ಹೇಳ್ತೀವಿ. ಓಕೆ, ದಿಸ್ ಆಲ್ಸೋ ಆರ್ಟಿಕ್ಯುಲೇಟ್ ವಿತ್ ದಿ ಟಿಬಿಯಾ. ಹೌದು ಸರ್, ಇದು ಕೂಡ ಟಿಬಿಯಾ ಜೊತೆ ಆರ್ಟಿಕ್ಯುಲೇಟ್ ಆಗುತ್ತೆ ಎಟ್ ದಿ ನೀ ಜಾಯಿಂಟ್. ಓಕೆ, ಐ ಥಿಂಕ್ ನಿಮಗೆ ಸ್ಟ್ರಕ್ಚರ್ ಆಫ್ ಫೀಮರ್ ಅರ್ಥ ಆಗಿರ್ಬೋದು. ಸೊ ಇದು ಕೂಡ 4 ಮಾರ್ಕ್ಸಿನಲ್ಲಿ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಉಳಿದ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.